ವೆಲ್ಕಮ್ ಟು ಸಮಿಟ್ ಅಕಾಡೆಮಿ ಅನ್ವೇಷಣಾ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಫಾರ್ KAS 2024. ಇವತ್ತಿನ ಈ ವಿಡಿಯೋದಲ್ಲಿ ಜಾಗ್ರಫಿ ಟೆಸ್ಟ್ ಒಂದು ಕ್ವೆಶನ್ಸ್ ಅನ್ನ ನೋಡೋಣ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ಕ್ವೆಶನ್ಸ್ ಫಾರ್ KAS 2024 exams. So let us start with the first question. Which among the below is not a rift lake ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಯಾವುದು ರಿಫ್ಟ್ ಲೇಕ್ ಅಲ್ಲ ಅಂತ. ಸೊ ರಿಫ್ಟ್ ಲೇಕ್ ಅಲ್ಲದೆ ಇರೋಂಥದ್ದು ಯಾವುದು? ರಿಫ್ಟ್ ಲೇಕ್ ಅಂದ್ರೆ ಫಸ್ಟ್ ಆಫ್ ಆಲ್ ರಿಫ್ಟ್ ಅಂದ್ರೆ ಏನು? ಇಟ್ ಇಸ್ ಸಮಥಿಂಗ್ ವಿಚ್ ಅಂಡರ್ಗೋಸ್ ಫಾಲ್ಟಿಂಗ್. ಸೊ ಎಲ್ಲಿ ಫಾಲ್ಟ್ ಆಗಿರುತ್ತೆ ಅಲ್ಲಿ ನಿಮ್ಗೆ ರಿಫ್ಟ್ ಗಳು ಬರುತ್ತೆ. ಸೊ ಹೀಗೆ ಒಂದು ಕಾಂಟಿನೆಂಟಲ್ ಮಾಸ್ ಇದ್ರೆ ಅಲ್ಲಿ ಈಗ ಟೆನ್ಷನಲ್ ಫೋರ್ಸ್ ಆಕ್ಟ್ ಆದ್ರೆ, ಅಂದ್ರೆ ಫೋರ್ಸ್ ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ವಿರುದ್ಧ ದಿಕ್ಕಿನಲ್ಲಿ ದೂರ ದೂರ ಹೋಗ್ತಿದ್ರೆ ಆಗ ಟೆನ್ಷನಲ್ ಫೋರ್ಸ್. ಎರಡು ಒಂದೇ ಕಡೆಗೆ ಡೈರೆಕ್ಟ್ ಆಗಿದ್ರೆ ದೆನ್ ಇಟ್ ಇಸ್ ಯೋರ್ ಕಂಪ್ರೆಷನಲ್ ಫೋರ್ಸ್. ಸೊ ಯಾವ್ದಾದ್ರೂ ಒಂದು ಫೋರ್ಸ್ ಈ ತರ ಆಕ್ಟ್ ಆಗಿ ಅಲ್ಲಿ ಈಗ ಕಾಂಟಿನೆಂಟಲ್ ಮಾಸ್ ಅಲ್ಲಿ ಹಾರ್ಡ್ ಮೆಟಮಾರ್ಫಿಕ್ ರಾಕ್ ಅಥವಾ ಇಗ್ನಿಯಸ್ ರಾಕ್ ಇದ್ರೆ ಅಲ್ಲಿ ಅದು ಫಾಲ್ಟಿಂಗ್ ಆಗತ್ತೆ, ಕ್ರ್ಯಾಕ್ ಹೊಡ್ಕೊಳ್ಳುತ್ತೆ, ಫಾಲ್ಟಿಂಗ್ ಆಗುತ್ತೆ. ಸೊ ಫಾಲ್ಟಿಂಗ್ ಆದಾಗ ಏನಾಗುತ್ತೆ, ಒಂದ್ ಬ್ಲಾಕ್ ಮೇಲೆ ಉಳ್ಕೊಳ್ಳುತ್ತೆ, ಒಂದ್ ಕೆಳಗಡೆಗೆ ಸಬ್ಸೈಡ್ ಆಗುತ್ತೆ, ಒಂದ್ ಮೇಲೆ ಉಳ್ಕೊಳ್ಳುತ್ತೆ. ಸೊ ಈ ಕೆಳಗಡೆ ಬರೋಂಥದ್ದು ಡೌನ್ ಥ್ರೋನ್ ಬ್ಲಾಕ್ ಅಂತ ಕರಿತೀವಿ, ಮೇಲ್ಗಡೆ ಉಳ್ಕೊಳ್ಳೋದನ್ನ ಅಪ್ ಥ್ರೋನ್ ಬ್ಲಾಕ್ ಅಂತ ಕರಿತೀವಿ. ಡೌನ್ ಥ್ರೋನ್ ಬ್ಲಾಕ್ ಮೇಲೆ ಇವಾಗ ನಿಮ್ಗೆ ನೀರ್ ಇಲ್ಲಿ ನಿಂತ್ಕೊಂಡ್ರೆ ದೆನ್ ಇಟ್ ಇಸ್ ಅ ರಿಫ್ಟ್ ಲೇಕ್ ಅಂತ, ಬಿಕಾಸ್ ದಿಸ್ ಇಸ್ ಅ ರಿಫ್ಟ್ ವ್ಯಾಲಿ. ಈ ಡೌನ್ ಥ್ರೋನ್ ಬ್ಲಾಕ್ ಅನ್ನ ರಿಫ್ಟ್ ವ್ಯಾಲಿ ಅಂತ ಕರೀತಾರೆ. ಸೊ ಇದ್ರ ಮೇಲೆ ನೀರ್ ನಿಂತ್ಕೊಂಡಾಗ ರಿಫ್ಟ್ ರಿವರ್ ಆಗತ್ತೆ, ರಿಫ್ಟ್ ಲೇಕ್ ಆಗತ್ತೆ. ನೀರ್ ಹರಿತಾ ಇದ್ರೆ ಅವಾಗ ಅದು ರಿಫ್ಟ್ ರಿವರ್ ಆಗತ್ತೆ. ಸೊ ಟೆನ್ಷನಲ್ ಫಾಲ್ಟ್ ವಿಲ್ ಕಾಸ್ ನಾರ್ಮಲ್ ಫಾಲ್ಟಿಂಗ್. ಕಂಪ್ರೆಷನಲ್ ಫೋರ್ಸ್ ಕ್ಯಾನ್ ಕಾಸ್ ರಿವರ್ಸ್ ಫಾಲ್ಟಿಂಗ್. ಸೊ ಸಾಮಾನ್ಯವಾಗಿ ರಿಫ್ಟ್ ಗಳಾಗಿದ್ದಾವೆ ಅಂತ ಹೇಳಿದ್ರೆ ಅಲ್ಲಿ ನಾರ್ಮಲ್ ಫಾಲ್ಟಿಂಗ್ ಇರುತ್ತೆ. ನಾರ್ಮಲ್ ಫಾಲ್ಟಿಂಗ್ ಇದ್ದಾಗ ರಿಫ್ಟ್ ವ್ಯಾಲಿಗಳು ಕ್ರಿಯೇಟ್ ಆಗುತ್ತೆ, ನೀರ್ ನಿಂತ್ಕೊಂಡಾಗ ರಿಫ್ಟ್ ಲೇಕ್ ಆಗತ್ತೆ. ಸೊ ಈಗ ಇದರಲ್ಲಿ ಕೇಳ್ತಾ ಇರೋದು ಯಾವುದು ರಿಫ್ಟ್ ಲೇಕ್ ಅಲ್ಲ ಅಂತ. ಸೊ ಆಪ್ಷನ್ಸ್ ಅಲ್ಲಿ ಡೆಡ್ ಸಿ, ತಂಗಾನಿಕಾ, ಮಲಾವಿ, ಟೋಬಾ ಇದೆ. ಸೊ ಈ ಮೂರು ಕೂಡ ರಿಫ್ಟಿಂಗ್ ಇಂದಾನೆ ಆಗಿರೋದು, ರಿಫ್ಟ್ ಇಂದ ಆಗಿರೋದು. ಸೊ ಇದು ಆಫ್ರಿಕನ್ ರಿಫ್ಟ್ ಗೆ ಸಂಬಂಧಪಟ್ಟಿದ್ದಾವೆ ಮೂರು ಕೂಡ. ಬಟ್ ಇಫ್ ಯು ಕ್ಯಾನ್ ಸಿ ಲೇಕ್ ಟೋಬಾ ಇಸ್ ಅ ಕ್ಯಾಲ್ಡೆರಾ ಲೇಕ್. It is found in your volcanic mountain in Indonesia. ಇದಿರೋದು ಇಂಡೋನೇಷಿಯಾದಲ್ಲಿ. ಸೊ ಇದು ಆನ್ಸರ್ ಅಲ್ಲ. ಟೋಬಾ ಇಸ್ ಅ ಕ್ಯಾಲ್ಡೆರಾ ಲೇಕ್. ಓಕೆ, ಸೊ ಆಫ್ರಿಕನ್ ರಿಫ್ಟ್ ಇಫ್ ಯು ಸಿ, ಇದು ಆಫ್ರಿಕನ್ ರಿಫ್ಟ್. ಇಲ್ಲಿ ಫಾಲ್ಟಿಂಗ್ ಹೀಗಾಗಿದೆ. ಸೊ ಮೂರು ಪ್ಲೇಟ್ ಗಳಿದಾವೆ. ಇಲ್ಲಿ ನೂಬಿಯನ್ ಪ್ಲೇಟ್ ಇದೆ, ಇಲ್ಲಿ ಸೊಮಾಲಿಯಾ ಪ್ಲೇಟ್ ಇದೆ, ಇಲ್ಲಿ ಮೇಲ್ಗಡೆ ಯು ಹ್ಯಾವ್ ಯುವರ್ ಅರೇಬಿಯನ್ ಪ್ಲೇಟ್. ಸೊ ಮೂರು ಪ್ಲೇಟ್ ಗಳಿದೆ. ಈ ಮೂರು ಪ್ಲೇಟ್ ಗಳಲ್ಲಿ ಇವಾಗ ದರ್ ಇಸ್ ಫಾಲ್ಟಿಂಗ್. ಈ ಫಾಲ್ಟಿಂಗ್ ಆಗಿ ರೆಡ್ ಲೈನ್ ಏನ್ ಕಾಣಿಸ್ತಾ ಇದೆ ಇಲ್ಲಿ, ಈ ಫಾಲ್ಟ್ ಹೀಗೆ ರನ್ ಆಗತ್ತೆ. ಸೊ ಇಲ್ಲಿ ದಾರಿ ಉದ್ದಕ್ಕೂನು ದೇರ್ ಆರ್ ಮೆನಿ ಲೇಕ್ಸ್. ಸೊ ಇಲ್ಲಿ ಮೇಲ್ಗಡೆ ಇಲ್ಲಿ ಕಾಣಿಸ್ತಾ ಇರೋಂಥದ್ದು ಡೆಡ್ ಸಿ. ಸೊ ಇಲ್ಲಿ ಡೆಡ್ ಸಿ ಬರುತ್ತೆ. ಅದು ಬಿಟ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಬಂದ್ರೆ ದಿಸ್ ಇಸ್ ಯುವರ್ ಲೇಕ್ ತುರ್ಕಾನಾ. ಇಲ್ಲಿಂದ ಕೆಳಗಡೆ ಬಂದ್ರೆ ಇಲ್ಲಿ ಯು ಹ್ಯಾವ್ ಯುವರ್ ಲೇಕ್ ಎಡ್ವರ್ಡ್ ಬರುತ್ತೆ, ಅಲ್ಬರ್ಟ್ ಬರುತ್ತೆ. ಅಲ್ಲಿಂದ ಕೆಳಗಡೆ ತಂಗಾನಿಕಾ ಬರುತ್ತೆ. ಇಲ್ಲಿ ಇಲ್ಲಿಂದ ಕೆಳಗಡೆ ಹಿಯರ್ ಯು ಹ್ಯಾವ್ ಯುವರ್ ಮಲಾವಿ ಲೇಕ್. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಲೇಕ್ಸ್ ಆಫ್ ಯುವರ್ ಆಫ್ರಿಕನ್ ರಿಫ್ಟ್. ಇಲ್ಲಿ ಇಫ್ ಯು ಸಿ ಹಿಯರ್ ಯು ಹ್ಯಾವ್ ಒನ್ ಮೋರ್ ಲೇಕ್, ದಟ್ ಇಸ್ ಯುವರ್ ಲೇಕ್ ವಿಕ್ಟೋರಿಯಾ. ಲೇಕ್ ವಿಕ್ಟೋರಿಯಾ ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಆಫ್ರಿಕನ್ ರಿಫ್ಟ್. ಅದು ಆಫ್ರಿಕನ್ ರಿಫ್ಟ್ ಅಲ್ಲಿ ಇಲ್ಲ. ಲೇಕ್ ವಿಕ್ಟೋರಿಯಾ ಈಕ್ವೇಟರ್ ಮೇಲೆ ಬರುತ್ತೆ, 0 ಡಿಗ್ರಿ ಈಕ್ವೇಟರ್ ಮೇಲೆ. ವೆನ್ ಎವರ್ ಯು ಆರ್ ರೀಡಿಂಗ್ ಜಾಗ್ರಫಿ ಪ್ಲೀಸ್ ಟೇಕ್ ನೋಟ್, ಮ್ಯಾಪಿಂಗ್ ಬೇಸ್ಡ್ ಕ್ವೆಶನ್ಸ್ ಆರ್ ಮೋರ್ ಇನ್ ದಿ ಎಕ್ಸಾಮ್. ಸೊ ತುಂಬಾ ಕ್ವೆಶನ್ಸ್ ಮ್ಯಾಪಿಂಗ್ ಬೇಸ್ಡ್ ಮೇಲೆ ಬರ್ತಾ ಇದೆ ಈ ನಡುವೆ. ಸೊ ಮೋರ್ ದೆನ್ ಹಾಫ್ ಆಫ್ ದ ಕ್ವೆಶನ್ಸ್ ಇನ್ ಜಾಗ್ರಫಿ ಆರ್ ಮ್ಯಾಪಿಂಗ್. ಸೊ ವೆನ್ ಯು ಆರ್ ಸೀಯಿಂಗ್ ಒಂದ್ಸಲಿ ಮ್ಯಾಪ್ ನೋಡ್ಕೊಂಡು ಓದ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್ಸ್ ಚೆನ್ನಾಗಿ ನೋಡ್ಕೊಳ್ಳಿ, ಆಗ ಮ್ಯಾಪಿಂಗ್ ಕ್ವೆಶನ್ಸ್ ಈಸಿಯಾಗಿ ಟಾರ್ಗೆಟ್ ಮಾಡ್ಕೊಳಕ್ ಆಗುತ್ತೆ. ಸೊ ಇಲ್ಲಿ ಲೇಕ್ ವಿಕ್ಟೋರಿಯಾ ಇಸ್ ಆನ್ ಈಕ್ವೇಟರ್, ಅದು ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಆಫ್ರಿಕನ್ ರಿಫ್ಟ್. ಅದಲ್ದೇನೆ ಬೇರೆ ಲೇಕ್ಸ್ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಇಟ್ ಇಸ್ ಯುವರ್ ಪಾರ್ಟ್ ಆಫ್ ಆಫ್ರಿಕನ್ ರಿಫ್ಟ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ವಿಚ್ ಅಮಾಂಗ್ ದ ಬಿಲೋ ಇಸ್ ರಾಂಗ್ಲಿ ಮ್ಯಾಚ್ಡ್? ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಟಾನ್ ಲೇಕ್ ಗ್ಲೇಷಿಯರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಈಗ ಗ್ಲೇಷಿಯರ್ ಗಳು ಹುಟ್ಟಿದಾಗ ಮೇಲ್ಗಡೆ ಹುಟ್ಟುತ್ತವೆ. ಸೊ ಇಲ್ಲಿ ಇಫ್ ಯು ಸಿ ದಿಸ್ ಇಸ್ ಯೋರ್ ಸರ್ಕ್ ಅಲ್ಲಿ ಇವಾಗ ಏನಾಗುತ್ತೆ, ಮೇಲೆ ಎಲ್ಲಿ ಗ್ಲೇಷಿಯರ್ ಬರ್ತ್ ಆಗ್ತಿದೆ ಅಲ್ಲಿ ಸರ್ಕ್ ಇರುತ್ತೆ. ಸೊ ಸರ್ಕ್ ಅಲ್ಲಿ ಏನಾಗುತ್ತೆ, ಇವಾಗ ಸಮ್ಮರ್ ಟೈಮ್ ಅಲ್ಲಿ ಮೇಲ್ಗಡೆ ವಾಟರ್ ಮೆಲ್ಟ್ ಆಗತ್ತೆ, ಇಲ್ಲಿ ನಿಂತ್ಕೊಳ್ಳುತ್ತೆ ನೀರು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ಟಾನ್ ಲೇಕ್. ಸೊ ಇಟ್ ಇಸ್ ಯುವರ್ ಟಾನ್ ಲೇಕ್. ಸೆಕೆಂಡ್ ಒನ್ ಇಸ್ ಪ್ಲಾಯಾ ಲೇಕ್. ಪ್ಲಾಯಾ ಲೇಕ್ ಆಪ್ಷನ್ ತಪ್ಪಿದೆ. ಪ್ಲಾಯಾ ಲೇಕ್ ಕಾಣಿಸ್ಕೊಳ್ಳೋದು ಡೆಸರ್ಟ್ ಅಲ್ಲಿ ಕಾಣಿಸುತ್ತೆ. ಅದು ಡೆಸರ್ಟ್ ಅಲ್ಲಿ ಮಳೆ ಬಂದಾಗ ನೀರ್ ನಿಂತ್ಕೊಳ್ಳುತ್ತೆ ಒಂದು 2-3 ದಿನಕ್ಕೆ. ಸೊ ಆ 2-3 ದಿನಕ್ಕೆ ಸಾಲ್ಟ್ ವಾಟರ್ ಲೇಕ್ ಗಳು, ಇದು ಡೆಸರ್ಟ್ ಅಲ್ಲಿ ಸಲೈನಿಟಿ ಜಾಸ್ತಿ ಇರುತ್ತೆ ಮಣ್ಣಲ್ಲಿ. ಸೊ ಸಾಲ್ಟ್ ವಾಟರ್ ಲೇಕ್. ಸೊ ಪ್ಲಾಯಾ ಇಸ್ ಅ ಸಾಲ್ಟ್ ವಾಟರ್ ಲೇಕ್ ವಿಚ್ ಇಸ್ ಫೌಂಡ್ ಇನ್ ಯೋರ್ ಡೆಸರ್ಟ್.
ಅದೇ ಇಲ್ಲಿ ಆಪ್ಷನ್ ಕಾರ್ಸ್ಟ್ ಅಂತ ಕೊಟ್ಟಿದ್ದಾರೆ. ಕಾರ್ಸ್ಟ್ ಅಂತ ಹೇಳಿದ್ರೆ ಇದು ಲೈಮ್ ಸ್ಟೋನ್. ಸೊ ಲೈಮ್ ಸ್ಟೋನ್ ಇರೋ ಜಾಗದಲ್ಲಿ ಕೇವ್ ಗಳು ಫಾರ್ಮ್ ಆಗತ್ತೆ, ಲೈಮ್ ಸ್ಟೋನ್ ಕೇವ್ ಗಳು. ಸೊ ಕೇವ್ ಒಳಗಡೆ ಕಾರ್ಸ್ಟ್ ಲೇಕ್ ಕಾರ್ಸ್ಟ್ ಅಲ್ಲೇ ಸಿಗುತ್ತೆ. ಸೊ ಕಾರ್ಸ್ಟ್ ಇಸ್ ದ ನೇಮ್ ಫಾರ್ ಯುವರ್ ಲೈಮ್ ಸ್ಟೋನ್ ಲ್ಯಾಂಡ್ ಫಾರ್ಮ್ಸ್. ಸೊ ಲೈಮ್ ಸ್ಟೋನ್ ಇರೋ ಕಡೆ ಅದನ್ನ ಕಾರ್ಸ್ಟ್ ಅಂತ ಕರೀತಾರೆ, ಸುಣ್ಣದ ಕಲ್ಲಿನ ಲ್ಯಾಂಡ್ ಫಾರ್ಮ್ಗಳು. ಸೊ ಸುಣ್ಣದ ಕಲ್ಲಿನ ಲ್ಯಾಂಡ್ ಫಾರ್ಮ್ಗಳು ಕಾರ್ಸ್ಟ್ ಅನ್ನೋ ಜಾಗ ಯುಗೋಸ್ಲೋವಿಯಾದಲ್ಲಿ ತುಂಬಾ ಜಾಸ್ತಿ ಸಿಗ್ತಿತ್ತು, ಅದಕ್ಕೆ ಕಾರ್ಸ್ಟ್ ಲ್ಯಾಂಡ್ ಫಾರ್ಮ್ ಅಂತ ಹೇಳಿ ಕರೀತಾರೆ. ಅದರ್ವೈಸ್ ಇಟ್ ಇಸ್ ಯುವರ್ ಲೈಮ್ ಸ್ಟೋನ್. ಸೊ ಅದ್ರೊಳಗಡೆ ಬರೋ ಲೇಕ್ಗಳು ಕಾರ್ಸ್ಟ್ ಲೇಕ್ಗಳು. ನೆಕ್ಸ್ಟ್ ಇಸ್ ಸಿ, ಆಪ್ಷನ್ ಸಿ, ಕ್ಯಾಲ್ಡೆರಾ ಲೇಕ್. ಕ್ಯಾಲ್ಡೆರಾ ಲೇಕ್ ಇಸ್ ಫೌಂಡ್ ಆನ್ ಟಾಪ್ ಆಫ್ ಅ ವೋಲ್ಕ್ಯಾನಿಕ್ ಮೌಂಟೇನ್. ಸೊ ವೋಲ್ಕ್ಯಾನಿಕ್ ಮೌಂಟೇನ್ ಈ ರೀತಿ ಮೇಲ್ಗಡೆ ಎರೋಷನ್ ಆಗ್ಬಿಡುತ್ತೆ ಈ ಭಾಗ. ಸೊ ಎರೋಷನ್ ಆಗ್ಬಿಡುತ್ತೆ. ಸೊ ಎರೋಷನ್ ಆದ್ಮೇಲಿಂದ ಇಲ್ಲಿ ನೀರ್ ನಿಂತ್ಕೊಳ್ಳುತ್ತೆ. ಸೊ ಹಿಂಗೆ ತಗ್ಗು ಸೃಷ್ಟಿ ಆಗುತ್ತೆ, ಇದ್ರೊಳಗಡೆ ನೀರ್ ನಿಂತ್ಕೊಳ್ಳುತ್ತೆ. ಸೊ ದಟ್ ಈಸ್ ಯುವರ್ ಕ್ಯಾಲ್ಡೆರಾ ಲೇಕ್. ನೆಕ್ಸ್ಟ್ ಇಸ್ ಯುವರ್ ಆಕ್ಸ್ಬೋ ಲೇಕ್ ಇನ್ ಅ ರಿವರ್. ಎಂಡ್ ಕೋರ್ಸ್ ಆಫ್ ದ ರಿವರ್ ಬಂದಾಗ, ಇನ್ನೇನ್ ಸಮುದ್ರ ಹತ್ರ ಸೇರ್ತಾ 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 ಏನಾಗುತ್ತೆ, ನದಿ ತಿರುವು ತುಂಬಾ ಜಾಸ್ತಿ ಆಗುತ್ತೆ, ಮಿಯಾಂಡರಿಂಗ್ ಇನ್ಕ್ರೀಸಸ್. ಸೊ ದರ್ ಇಸ್ ಟು ಮಚ್ ಮಿಯಾಂಡರಿಂಗ್ ಇನ್ ಯೋರ್ ರಿವರ್. ಸೊ ಈ ರೀತಿ ಮಿಯಾಂಡರಿಂಗ್ ಆದಾಗ ಹಿಂಗೆ ಇದು ಕಟ್ ಆಫ್ ಆಗ್ಬಿಡುತ್ತೆ. ಕಟ್ ಆಫ್ ಆಗಿ ಇದೇ ಒಂದು ಲೇಕ್, ಈ ರೀತಿ ಲೇಕ್ ಕ್ರಿಯೇಟ್ ಆಗುತ್ತೆ. ಸೊ ಲೇಕ್ ಕ್ರಿಯೇಟ್ ಆಗಿ ರಿವರ್ ನಾರ್ಮಲ್ ಆಗಿ ಹಿಂಗೆ ಸ್ಟ್ರೈಟ್ ಆಗಿ ಹರ್ಕೊಂಡು ಹೋಗಕ್ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಸುತ್ತಕೊಂಡು ಹೋಗೋದಿಲ್ಲ. ಸೊ ಅದನ್ನ ಆಕ್ಸ್ಬೋ ಲೇಕ್ ಗಳು ಅಂತ ಕರಿತೀವಿ. ಆಕ್ಸ್ಬೋ ಲೇಕ್ ಗಳು ರಿವರ್ ಗಳಲ್ಲಿ ಕಂಡು ಬರುತ್ತೆ, ಎಂಡ್ ಕೋರ್ಸ್ ಆಫ್ ದ ರಿವರ್ ಅಲ್ಲಿ. ಇನ್ನೇನ್ ಸಮುದ್ರ ಜಾಯಿನ್ ಆಗ್ಬೇಕಾದ್ರೆ, ಸೊ ಎಂಡ್ ಕೋರ್ಸ್ ಅಲ್ಲಿ ಯು ಫೈಂಡ್ ಯೋರ್ ಆಕ್ಸ್ಬೋ ಲೇಕ್. ದಿಸ್ ಇಸ್ ಬಿಕಾಸ್ ಆಫ್ ಇಂಟೆನ್ಸ್ ಮಿಯಾಂಡರಿಂಗ್ ಅಂತ ಹೇಳ್ತೀವಿ, ತುಂಬಾ ತಿರ್ಗಕ್ ಸ್ಟಾರ್ಟ್ ಆಗ್ಬಿಡತ್ತೆ ನದಿ. ಸೊ ಇಂಟೆನ್ಸ್ ಮಿಯಾಂಡರಿಂಗ್ ಆದಾಗ ಇದು ಈ ರೀತಿ ನಿಮ್ಗೆ ಆಕ್ಸ್ಬೋ ಲೇಕ್ ಗಳು ಸೃಷ್ಟಿ ಆಗ್ತವೆ. ಓಕೆ, ಸೊ ತಪ್ಪು ಆಪ್ಷನ್ ಬಂದು ಪ್ಲಾಯಾ ಲೇಕ್ ಡೆಸರ್ಟ್ ಅಲ್ಲಿ ಇದೆ, ಕಾರ್ಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ರಾಂಗ್. Next, coming to the third question, which among the below statements are true regarding karst landform? Karst landform, I told you, it is limestone. ಸುಣ್ಣದ ಕಲ್ಲಿಂದನ್ನ ಕಾರ್ಸ್ಟ್ ಅಂತ ಹೇಳಿ ಕರೀತಾರೆ. ಸೊ ಫಸ್ಟ್ ಆಪ್ಷನ್ ಇದ್ರಲ್ಲಿ ಕೆಮಿಕಲ್ ವೆದರಿಂಗ್ ಇಸ್ ಡಾಮಿನೆಂಟ್. ಸೆಕೆಂಡ್ ಒನ್, ಎರೋಷನ್ ಇಸ್ ಫ್ರಮ್ ಇನ್ಸೈಡ್. ಸ್ಟಾಲೆಗ್ಮೈಟ್ಸ್ ಆರ್ ಟಾಲರ್ ದ್ಯಾನ್ ಸ್ಟಾಲೆಕ್ಟೈಟ್ಸ್. ಡೆಪಾಸಿಷನ್ಸ್ ಆರ್ ಮೋಸ್ಟ್ಲಿ ಮೇಡ್ ಆಫ್ ಕಾರ್ಬನ್ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಇಸ್ ಕೆಮಿಕಲ್ ವೆದರಿಂಗ್ ಇಸ್ ಡಾಮಿನೆಂಟ್. ಲೈಮ್ ಸ್ಟೋನ್ ಇಸ್ ಡಿಸಾಲ್ವೆಬಲ್ ಇನ್ ರೈನ್ ವಾಟರ್. ರೈನ್ ವಾಟರ್ ಇಸ್ ವಾಟರ್ ಪ್ಲಸ್ ಅಟ್ಮಾಸ್ಫರಿಕ್ ಕಾರ್ಬನ್ ಡೈಆಕ್ಸೈಡ್. ನಿಮ್ಗೆ ಯಾವಾಗ್ಲೂ ಅಷ್ಟೇನೆ ರೈನ್ ವಾಟರ್ ಕೆಳಗಡೆ ಬಂದಾಗ ಸ್ಲೈಟ್ಲಿ ಅಸಿಡಿಕ್ ಇರುತ್ತೆ, ತುಂಬಾ ಅಸಿಡಿಕ್ ಇರೋದಿಲ್ಲ. ಇಟ್ ಇಸ್ ನಾಟ್ ಅ ಸ್ಟ್ರಾಂಗ್ ಆಸಿಡ್, ಯಾವಾಗ್ಲೂ ವೀಕ್ ಆಸಿಡ್ ಇರುತ್ತೆ. ವಾಟರ್ ಪ್ಲಸ್ ಯೋರ್ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬಂದಾಗ ಇಟ್ ಇಸ್ ಅ ವೀಕ್ ಕಾರ್ಬೋನಿಕ್ ಆಸಿಡ್. ಸೊ ಕಾರ್ಬೋನಿಕ್ ಆಸಿಡ್ ಬರುತ್ತೆ. ವೀಕ್ ಕಾರ್ಬೋನಿಕ್ ಆಸಿಡ್ ಬಂದಿದ್ದು ಇಟ್ ಹ್ಯಾಸ್ ಅಬಿಲಿಟಿ ಟು ಡಿಸಾಲ್ವ್ ಯೋರ್ ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3 ನ ಅದು ಡಿಸಾಲ್ವ್ ಮಾಡುತ್ತೆ. ಸೊ ಲೈಮ್ ಸ್ಟೋನ್ ಅಲ್ಲಿ ಇರೋಂಥ ಕ್ಯಾಲ್ಸಿಯಂ ಏನಿದೆ ಅದನ್ನ ಡಿಸಾಲ್ವ್ ಮಾಡ್ಕೊಳ್ಳುತ್ತೆ, ನೀರಲ್ಲಿ ಕರಗಿಸ್ಕೊಂಡು ಹರ್ಕೊಂಡು ಎತ್ಕೊಂಡು ಹೋಗುತ್ತೆ ಅದು. ಸೊ ಕ್ಯಾಲ್ಸಿಯಂ ನ ಡಿಸಾಲ್ವ್ ಮಾಡುತ್ತೆ, ಅದಕ್ಕೆ ಇಟ್ ಇಸ್ ಕೆಮಿಕಲ್ ವೆದರಿಂಗ್. ಸೊ ಇದೇ ಮೇನ್ ಮೆಕ್ಯಾನಿಸಮ್ ಆಫ್ ವೆದರಿಂಗ್ ಇದರಲ್ಲಿ. ಸೊ ಆಪ್ಷನ್ ಒನ್ ಇಸ್ ಕರೆಕ್ಟ್. ಸೊ ಕೆಮಿಕಲ್ ವೆದರಿಂಗ್ ಇಸ್ ದ ಒನ್ ದಟ್ ಇಸ್ ಡಾಮಿನೆಂಟ್. ಇದರಲ್ಲಿ ಇಟ್ ಫಾರ್ಮ್ಸ್ ಅ ಸೊಲ್ಯೂಷನ್, and because it is weak carbonic acid acting, it is also called as your carbonation. Solution carbonation chemical process ಆಗುತ್ತೆ. ಸೆಕೆಂಡ್ ಒನ್, ವೆದರಿಂಗ್ ಇಸ್ ಫ್ರಮ್ ಇನ್ಸೈಡ್. ಅದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಸೊ ಇಫ್ ಯು ಸಿ ಅ ಕಾರ್ಸ್ಟ್ ಕೇವ್, ಮೇಲ್ಗಡೆ ಹೀಗೆ ಇರುತ್ತೆ, ಗೊತ್ತೇ ಆಗಿರಲ್ಲ, ಒಳಗಡೆ ಅದು ಎರೋಷನ್ ಮಾಡ್ಬಿಡಿರುತ್ತೆ, ಇಲ್ಲಿ ಕೇವ್ ಕ್ರಿಯೇಟ್ ಮಾಡಿರುತ್ತೆ. ಸೊ ಒಳಗಡೆ ಎರೋಷನ್ ಆಗಿರುತ್ತೆ, ಒಳಗಡೆ ಕೇವ್ ಕ್ರಿಯೇಟ್ ಮಾಡಿರುತ್ತೆ. ಸೊ ಇದನ್ನ ಹಿಡನ್ ವ್ಯಾಲಿ ಅಂತಾನು ಹೇಳಿ ಕರೀತಾರೆ, ಬಿಕಾಸ್ ಇಟ್ ಇಸ್ ನಾಟ್ ವಿಸಿಬಲ್ ಔಟ್ಸೈಡ್. ಸೊ ಇದ್ರಲ್ಲಿ ಏನಾಗುತ್ತೆ, ನಿಮ್ಗೆ ಎರೋಷನ್ ಇಸ್ ಫ್ರಮ್ ಇನ್ಸೈಡ್. ನೆಕ್ಸ್ಟ್, ಸ್ಟಾಲೆಗ್ಮೈಟ್ಸ್ ಆರ್ ಟಾಲರ್ ದ್ಯಾನ್ ಸ್ಟಾಲೆಕ್ಟೈಟ್ಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಜಸ್ಟ್ ಸಿ ದ ಪಿಕ್ಚರ್ ಆಫ್ ಅ ಕಾರ್ಸ್ಟ್ ಕೇವ್. ಸೊ ಈ ರೀತಿ ಮೇಲ್ಗಡೆ ಎಲ್ಲ ಲ್ಯಾಂಡ್ ಫಾರ್ಮ್ ಹೆಂಗಿದೆ ಹಂಗೆ ಇರುತ್ತೆ, ಒಳಗಡೆ ಮಾತ್ರ ಅದು ಚೆನ್ನಾಗಿ ಎರೋಷನ್ ಮಾಡ್ಬಿಟ್ಟಿರುತ್ತೆ. ನೀರ್ ಹರಿದು ಸುಣ್ಣದ ಕಲ್ನ ಕರಗಿಸ್ಕೊಂಡು ಫಸ್ಟ್ ಒಳಗಡೆಯಿಂದ ಆಚೆ ಕಡೆಗೆ ಎರೋಷನ್ ಮಾಡ್ಕೊಂಡು ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರೋದು ಈ ಸೀಲಿಂಗ್ ಇಂದ ಹಿಂಗೆ ಬೆಳ್ಕೊಂಡಿದಾವೆ. ಸೊ ಇಲ್ಲಿ ಮೇಲೆ, ಸೊ ಸೀಲಿಂಗ್ ಇಂದ ಬೆಳ್ಕೊಂಡಿರೋಂಥವನ್ನ ನಾವೇನಂತೀವಿ, ಈ ಸೀಲಿಂಗ್ ಗಳಲ್ಲಿ ಬರ್ತಾ ಇರೋದಂತದ್ರ ಇದನ್ನ ಯು ಕಾಲ್ ಇಟ್ ಆಸ್ ಸ್ಟಾಲೆಕ್ಟೈಟ್. ಕೆಳಗಡೆ ನೆಲದ ಮೇಲೆ ಬೆಳ್ಕೊಂಡಿರೋಂಥದ್ದು ಇಲ್ಲೆಲ್ಲ ಕಾಣ್ತಾ ಇದೆ ನಿಮ್ಗೆ. ಸೊ ನೆಲದ ಮೇಲೆ ಬೆಳ್ಕೊಂಡಿರೋದನ್ನ ಸ್ಟಾಲೆಗ್ಮೈಟ್ ಅಂತ ಹೇಳಿ ಕರೀತಾರೆ. ಸೊ a very simple trick is something which is growing from the ground is G, stalagmite ಬರುತ್ತೆ. Something which is coming from the ceiling is stalactite, so C ಬರುತ್ತೆ. ಸೊ ಹಂಗ್ ಜ್ಞಾಪಕ ಇಟ್ಕೊಳ್ಳಿ. ಸ್ಟಾಲೆಕ್ಟೈಟ್ ನೋಡ್ಬೋದು ನೀವು, ಚೂಪ್ ಆಗಿದೆ, ಶಾರ್ಪ್ ಆಗಿದೆ, ಸಣ್ಣಗಿದೆ. ಕೆಳಗಡೆ ಸ್ಟಾಲೆಗ್ಮೈಟ್ ಗಳನ್ನ ನೋಡ್ತಿದ್ದೀರಾ, ನೆಲದ ಮೇಲೆ ಇರೋದು, ಇವು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ.
ಮತ್ತೆ ರೌಂಡೆಡ್ ಎಂಡ್ಗಳಿದೆ, ಇದಕ್ಕೆ ಶಾರ್ಪ್ ಆಗಿಲ್ಲ. ಸೊ ಇದು ಜಾಸ್ತಿ ಹೈಟ್ ಬೆಳೆಯೋದಿಲ್ಲ, ಇದು ತುಂಬಾ ಚಿಕ್ಕ ಹೈಟ್ ಬೆಳೆಯುತ್ತೆ, ಯಾಕಂದ್ರೆ ಇದು ಅಗೇನ್ಸ್ಟ್ ಗ್ರಾವಿಟಿ ಬೆಳಿಬೇಕು. ಸೊ ಸ್ಟಾಲೆಗ್ಮೈಟ್ ಡಸಂಟ್ ಗ್ರೋ ಟಾಲ್, ದೀಸ್ ಆರ್ ಜನರಲಿ ಶಾರ್ಟ್ ಇನ್ ನೇಚರ್, ಇವು ಶಾರ್ಟ್ ಆಗಿರ್ತವೆ. ಅದೇ ಸ್ಟಾಲೆಕ್ಟೈಟ್ ಗೆ ಗ್ರಾವಿಟಿ ಫೇವರ್ಸ್, ಸೊ ದೇ ಆರ್ ಲಾಂಗ್, ದೇ ಆರ್ ಶಾರ್ಪ್. ಸೊ ಇಲ್ಲಿ ಕೊಟ್ಟಿರೋಂತ ಸ್ಟೇಟ್ಮೆಂಟ್ ಇವಾಗ ಸ್ಟಾಲೆಗ್ಮೈಟ್ಸ್ ಜಿ ಬಂದಿದೆ, ಸೊ ಇಟ್ ಇಸ್ ಗ್ರೌಂಡ್ ಮೇಲಿಂದ ಅಂತ ಹೇಳ್ತಿದ್ದಾರೆ. ಗ್ರೌಂಡ್ ಮೇಲಿಂದ ಬರ್ತಿರೋದು ಟಾಲ್ ಆಗಿರತ್ತೆ ಅಂತ, ಅದು ಟಾಲ್ ಆಗಿರಲ್ಲ, ಅದು ಶಾರ್ಟ್ ಆಗಿರತ್ತೆ, ಥಿಕ್ ಆಗಿರತ್ತೆ, ರೌಂಡೆಡ್ ಎಂಡ್ ಬರುತ್ತೆ. ಬಟ್ ಸ್ಟಾಲೆಕ್ಟೈಟ್ ಇಸ್ ಟಾಲ್, ಸೊ ದಿಸ್ ಇಸ್ ರಾಂಗ್. ಎರೋಷನ್ ಇಸ್ ಫ್ರಮ್ ಇನ್ಸೈಡ್ ಇಸ್ ಕರೆಕ್ಟ್. ನೆಕ್ಸ್ಟ್, ಡೆಪಾಸಿಟ್ಸ್ ಆರ್ ಮೋಸ್ಟ್ಲಿ ಮೇಡ್ ಆಫ್ ಕಾರ್ಬನ್ ಅಂತ ಕೊಡ್ತಾ ಇದ್ದಾರೆ. ಸೊ ಡೆಪಾಸಿಟ್ಸ್ ಆರ್ ನಾಟ್ ಮೇಡ್ ಆಫ್ ಕಾರ್ಬನ್, ಡೆಪಾಸಿಟ್ಸ್ ಆರ್ ಮೋಸ್ಟ್ಲಿ ಕ್ಯಾಲ್ಸಿಯಂ. ಯಾಕಂದ್ರೆ ಕ್ಯಾಲ್ಸಿಯಂ ಡಿಸಾಲ್ವ್ ಆಗಿರತ್ತೆ, ಕ್ಯಾಲ್ಸಿಯಂ ಡಿಸಾಲ್ವ್ ಆಗಿ ಕ್ಯಾಲ್ಸಿಯಂ ಅನ್ನ ಅದು ನೀರ್ ಹರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಹಿಂದೆ ಬಿಟ್ಟು ಹೋಗಿರತ್ತೆ. ಸೊ ಅದು ಹಿಂದೆ ಬಿಟ್ಟು ಹೋಗಿರೋದು, ಇಟ್ ಇಸ್ ಮೋಸ್ಟ್ಲಿ ಡೆಪಾಸಿಟ್ಸ್ ಆಫ್ ಕ್ಯಾಲ್ಸಿಯಂ, ಇಟ್ ಇಸ್ ನಾಟ್ ಡೆಪಾಸಿಟ್ ಆಫ್ ಯೋರ್ ಕಾರ್ಬನ್. ಸೊ ಆನ್ಸರ್ ಆಪ್ಷನ್ 4 ಇಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ಸ್ ನೋಡೋಣ. 1 ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್, 3 ಸ್ಟೇಟ್ಮೆಂಟ್ ಕೇಳ್ತಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಇಸ್ ಆಬ್ವಿಯಸ್ಲಿ ಬಿ. 2 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, 2 ಕರೆಕ್ಟ್ ಆಗಿದೆ, 2 ತಪ್ಪಾಗಿದೆ. Coming to the 4th question, consider the below statements. Pediplanes are found in arid landform ಅಂತ ಹೇಳ್ತಾ ಇದ್ದಾರೆ. ಪೆಡಿಪ್ಲೇನ್ಗಳು arid landform ಅಲ್ಲಿ ಸಿಗುತ್ತೆ. Inselbergs are residuary hills found in pediplane. Pediplane D ಬರ್ತಾ ಇದೆ ಇಲ್ಲಿ, so it is found in desert. So arid landform ಅಂತಂದ್ರೆ ಡೆಸರ್ಟ್, ಏಯೋಲಿಯನ್ ಲ್ಯಾಂಡ್ಫಾರ್ಮ್ ಅಂದ್ರು ಡೆಸರ್ಟ್. ಸೊ arid, ಏಯೋಲಿಯನ್ all are same, desert landforms. ಸೊ ಈ ಡೆಸರ್ಟ್ ಗಳಲ್ಲಿ ಸಮತಟ್ಟು ಬಂದಾಗ ಅದನ್ನ ನಾವು ಪೆಡಿಪ್ಲೇನ್ ಅಂತ ಕರಿತೀವಿ. ಆಪ್ಷನ್ 1 ಇಸ್ ಕರೆಕ್ಟ್. ಇದರಲ್ಲಿ ಕೆಲವು ಸಲ ಗಟ್ಟಿ ದೊಡ್ಡ ಬಂಡೆ ಇರತ್ತೆ, ಅದು ಎರೋಷನ್ ಆಗತ್ತೆ, ಸವೆತ ಆಗೋಗಿರತ್ತೆ. ಆಮೇಲಿಂದ ಒಳಗಡೆ ಕೋರ್ ರಾಕ್ ಯಾವತ್ತು ತುಂಬಾ, ಇಲ್ಲಿ ಒಳಗಡೆ ಇರುವಂತ ಕೋರ್ ರಾಕ್ ತುಂಬಾ ಹಾರ್ಡ್ ಆಗಿರತ್ತೆ. ಸೊ ಆ ಹಾರ್ಡ್ ಆಗಿರೋದು ಹಾಗೆ ಉಳ್ಕೊಂಡ್ಬಿಡುತ್ತೆ, ಸುತ್ತ ಇರೋ ಬೆಟ್ಟ ಕಡ್ದಿರುತ್ತೆ, ಆದ್ರೆ ಒಳಗಡೆ ಇರೋಂತ ಹಾರ್ಡ್ ರಾಕ್ ಹಾಗೆ ಉಳ್ಕೊಳ್ಳುತ್ತೆ. ದಟ್ ಈಸ್ ನಥಿಂಗ್ ಬಟ್ ಯುವರ್ ರೆಸಿಡ್ಯೂರಿ ಮೌಂಟೇನ್. ಸೊ ದ ರೆಸಿಡ್ಯೂರಿ ರಾಕ್ಸ್ ವಿಚ್ ಆರ್ ಲೆಫ್ಟ್ ಬಿಹೈಂಡ್ are known as your Inselberg in your desert area. So it is found in your pediplanes. So both the statements are true. ಕೆಳಗಡೆ ಕೇಳಿರೋ ಆಪ್ಷನ್ ಅಲ್ಲಿ 1 is to 2 is to both 1 and 2 are true. So our answer option is C. Next, coming to the 5th question, Yellow River in China is due to deposition of. Yellow River ಅಲ್ಲಿ ತುಂಬಾ ಮರಳು, ಅದು ಯೆಲ್ಲೋ ಕಲರ್ ಮರಳು ಇರತ್ತೆ, ಅದಕ್ಕೆ ಅದಕ್ಕೆ ರಿವರ್ ಹೆಸರೇ ಯೆಲ್ಲೋ ರಿವರ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಅದ್ರಲ್ಲಿ ಏನ್ ಡೆಪಾಸಿಟ್ ಆಗತ್ತೆ? ಅಲುವಿಯಂ, ಮೊರೇನ್, ಲೋಸ್, ಎಸ್ಕರ್. ಅಲುವಿಯಂ ಅಂತ ಹೇಳಿದ್ರೆ ರಿವರ್ ತರ ಅಂತ ಫೈನ್ ಫರ್ಟೈಲ್ ಸಾಯಿಲ್, ಕ್ಲೇ ಟೈಪ್ ಆಫ್ ಸಾಯಿಲ್. ಸೊ ಇದು ಬರ್ತಾ ಇರೋದು ರಿವರ್ ಇಂದ ಬರುತ್ತೆ, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಯುವರ್ ಡೆಸರ್ಟ್. ಮೊರೇನ್ ಬರ್ತಾ ಇರೋದು ಗ್ಲೇಷಿಯರ್ ಇಂದ ಬರ್ತಾ ಇದೆ. ಸೊ ಗ್ಲೇಷಿಯರ್ ಅಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನ ತಂದು ಅದು ಡೆಪಾಸಿಟ್ ಮಾಡುತ್ತೆ, ಅದನ್ನ ಮೊರೇನ್ಗಳು ಅಂತ ಕರಿತೀವಿ. ಲೋಸ್ ಅಂತ ಹೇಳಿದ್ರೆ ಇಟ್ ಫ್ಲೋಸ್ ಫ್ರಮ್ ಯೋರ್ ಗೋಬಿ ಡೆಸರ್ಟ್. ಸೊ ಗೋಬಿ ಡೆಸರ್ಟ್ ಇಲ್ಲಿ ಬಂದ್ರೆ ಯೆಲ್ಲೋ ರಿವರ್ ಇಲ್ಲಿ ಬರುತ್ತೆ. ಗೋಬಿ ಡೆಸರ್ಟ್ ಇಂದ ತುಂಬಾ ಫೈನ್ ಸಾಯಿಲ್ ಅನ್ನ ಅದು ಗಾಳಿ ಎತ್ಕೊಂಡ್ಬಂದು ಇಲ್ಲಿ ಯೆಲ್ಲೋ ರಿವರ್ ಅಲ್ಲಿ ಇಲ್ಲಿ ಡೆಪಾಸಿಟ್ ಮಾಡುತ್ತೆ, ಅದಕ್ಕೆ ರಿವರೇ ಯೆಲ್ಲೋ ಕಲರ್ ಮರಳು ತುಂಬಿಕೊಂಡು ಕಾಣುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ, ಇಟ್ ಇಸ್ ಲೋಸ್. ಲೋಸ್ ಇಸ್ ಫೈನ್ ಸ್ಯಾಂಡ್ ಬ್ರಾಟ್ ಫ್ರಮ್ ಯೋರ್ ಗೋಬಿ ಡೆಸರ್ಟ್. ಸ್ವಲ್ಪ ಡೆಸರ್ಟ್ ಒಳಗಡೆನೆ ಅದು ಡ್ಯೂನ್ಸ್, ಸ್ಯಾಂಡ್ ಡ್ಯೂನ್ಸ್ ನ ಕ್ರಿಯೇಟ್ ಮಾಡುತ್ತೆ ಡೆಪಾಸಿಷನ್ ಅಲ್ಲಿ. ಬಟ್ ಇದ್ರ ಕೇಸಲ್ಲಿ ಸ್ವಲ್ಪ ದೂರ ಎತ್ಕೊಂಡ್ ಬರುತ್ತೆ, ಸ್ವಲ್ಪ ದೂರ ಎತ್ಕೊಂಡ್ ಬಂದು ಇಲ್ಲಿ ನದಿ ಒಳಗಡೆ ಹಾಕ್ತಾ ಇದೆ. ಸೊ ಹಾಗಾಗಿ ಅದು ನಿಮ್ಗೆ ಯೆಲ್ಲೋ ರಿವರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಎಸ್ಕರ್ ಇಸ್ ಆಲ್ಸೋ ಅ ಫೀಚರ್ ದಟ್ ಯು ಸಿ ಇನ್ ಯೋರ್ ಗ್ಲೇಷಿಯರ್. ಇದರಲ್ಲಿ ಸಣ್ಣ ಸಣ್ಣ ಕಲ್ಲು, ಮಣ್ಣು ಎಲ್ಲಾನು ತಂದು ಅದೊಂಥರ ಹಿಂಗೆ ವೇವ್ ಶೇಪ್ ಅಲ್ಲಿ ಡೆಪಾಸಿಟ್ ಮಾಡಿ ಹೋಗುತ್ತೆ. ಸೊ ಎಸ್ಕರ್ಗಳು ಕೂಡ ನಿಮ್ಗೆ ಗ್ಲೇಷಿಯರ್ ಅಲ್ಲಿ ಸಿಗುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ, ಇಟ್ ಇಸ್ ಗೋಬಿ. ಎಲ್ಲಾನು ಒಂದಲ್ಲ ಒಂದು ರೀತಿಯಾದ ಡೆಪಾಸಿಷನ್, ಬಟ್ ಬೇರೆ ಬೇರೆ ಕಡೆ ಡೆಪಾಸಿಷನ್ ಆಗ್ತಾ ಇದೆ. ಸೊ ಜಸ್ಟ್ ನೋಡ್ಕೊಂಡಿರಿ, ಬೇರೆ ಡೆಪಾಸಿಷನ್ಸ್ ಕೇಳಿದ್ರೆ ಅವಾಗ ನಿಮ್ಗೆ ಆನ್ಸರ್ ಗೊತ್ತಾಗತ್ತೆ. ನೆಕ್ಸ್ಟ್ 6th ಕ್ವೆಶ್ಚನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಡ್ಯೂನ್ಸ್ ಆರ್ ಡೆಪಾಸಿಷನ್ಸ್ ಇನ್ ದ ಡೆಸರ್ಟ್. ಸೊ ಡ್ಯೂನ್ಗಳು ಡೆಸರ್ಟ್ ಗಳಲ್ಲಿ ಡೆಪಾಸಿಷನ್ ಅಂತ ಹೇಳ್ತಾ ಇದ್ದಾರೆ. ಲಾಂಜಿಟ್ಯೂಡಿನಲ್ ಡ್ಯೂನ್ಸ್ ಆರ್ ಅಲೈನ್ಡ್ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ದ ವಿಂಡ್. ಸೊ ಡ್ಯೂನ್ಗಳು ಹಿಂಗೆ ಪ್ಯಾರಲಲ್ ಆಗಿ ಬೆಳ್ಕೊಂಡಿರುತ್ತೆ, ಇದು ಈ ರೀತಿ ಉದ್ದಕ್ಕೆ. ಲಾಂಜಿಟ್ಯೂಡಿನಲ್ ಡ್ಯೂನ್ ಅಂದ್ರೆ ಉದ್ದ ಮರಳು ದಿಣ್ಣೆ, ವಿಂಡ್ ಹಿಂಗೆ ಹೋಗ್ತಾ ಇರತ್ತೆ. ಸೊ ಎರಡೂ ಕಡೆ ನಿಮ್ಗೆ ಮರಳು ದಿಣ್ಣೆ ಹಿಂಗೆ ಕಾಣಿಸುತ್ತೆ. ಸೊ ಪ್ಯಾರಲಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಕ್ರೆಸೆಂಟ್ ಶೇಪ್ಡ್ ಡ್ಯೂನ್ಸ್ ಆರ್ ಕಾಲ್ಡ್ ಬಾರ್ಚನ್. ಕ್ರೆಸೆಂಟ್ ಶೇಪ್ ಅಂದ್ರೆ ಹಿಂಗೆ ಅರ್ಧಚಂದ್ರಾಕೃತಿಯಲ್ಲಿ ಇರ್ತವೆ. ಸೊ ಅದನ್ನ ಬಾರ್ಚನ್ಗಳು ಅಂತ ಕರೀತಾರೆ. ಹೌ ಮೆನಿ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಎಷ್ಟು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಡಯಾಗ್ರಾಮ್ ಒಂದ್ಸಲಿ ನೋಡಿ. ಬಾರ್ಚನ್ ಅಂದ್ರೆ ಹಿಂಗಿರುತ್ತೆ,
ಎರಡು ಕಡೆ ಕೊಂಬಿರುತ್ತೆ, ಇದನ್ನೊಂದು ಕೊಂಬು ಇದನ್ನೊಂದು ಕೊಂಬು ಅಂತ ಹೇಳ್ತಾರೆ. ದಿಸ್ ಇಸ್ ಯುವರ್ ಬಾರ್ಚನ್. ಸೊ ಡೈರೆಕ್ಷನ್ ಆಫ್ ದ ವಿಂಡ್ ಹೀಗಿದ್ದಾಗ ಇಲ್ಲಿ ಲಾಂಜಿಟ್ಯೂಡಿನಲ್ ಡ್ಯೂನ್ ನೀವು ನೋಡ್ಬೋದು, ಉದ್ದುದ್ದಕ್ಕೆ ಬರ್ತವೆ ಡ್ಯೂನ್ಗಳು, ಗಾಳಿ ಇಲ್ಲಿ ಮಧ್ಯದಲ್ಲಿ ಪಾಸ್ ಆಗಿ ಹೋಗುತ್ತೆ. ಸೊ ಇಟ್ ಈಸ್ ಪ್ಯಾರಲಲ್ ಟು ಈಚ್ ಅದರ್. ಅದೇ ನಿಮ್ಗೆ ವಿಂಡ್ ಡೈರೆಕ್ಷನ್ ಹಿಂಗ್ ಬಂದು ಅಡ್ಡ ಬಂದ್ರೆ ಹಿಂಗೆ ಸ್ಯಾಂಡ್ ಡ್ಯೂನ್ ಅಡ್ಡ ಬೆಳ್ಕೊಂಡ್ರೆ ಅವಾಗ ಯು ಕಾಲ್ ಇಟ್ ಆಸ್ ಟ್ರಾನ್ಸ್ಫರ್ಸ್ ಡ್ಯೂನ್ಸ್. ಓಕೆ, ಪ್ಯಾರಾಬೋಲಿಕ್ ಡ್ಯೂನ್ಸ್ ಅಂದ್ರೆ ತುಂಬಾ ಡೀಪ್ ಪ್ಯಾರಾಬೋಲಿಕ್ ಶೇಪ್ ಅಲ್ಲಿ ಇರ್ತವೆ. ಸೀಫ್ ಅಂತ ಹೇಳಿದ್ರೆ ಇಟ್ ಹಸ್ ಶಾರ್ಪ್ ಆನ್ ಒನ್ ಎಂಡ್, ಇಟ್ ಹ್ಯಾಸ್ ಅ ರೌಂಡೆಡ್ ಎಂಡ್ ಆನ್ ದಿ ಅದರ್ ಎಂಡ್. ಸೊ ದೀಸ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಡ್ಯೂನ್ಸ್. ಸೊ ಡ್ಯೂನ್ಸ್ ಡಯಾಗ್ರಾಮ್ ನೋಡಿದ್ಮೇಲೆ ಯು ಕ್ಯಾನ್ ವೆರಿ ಕ್ಲಿಯರ್ಲಿ ನಾವು ಮಾರ್ಕ್ ದಿ ಆನ್ಸರ್. ಸೊ ಇಟ್ ಇಸ್ dunes are depositions in the desert. Next, longitudinal dunes parallel correct agide. Crescent shape anna they call it as your barchans. All of the three are correct. Ella ಮೂರು ಕೂಡ correct agide option alli. So answer is option C. Next, coming to the seventh question. Crescent shape dunes are called as, so ille last alle nodidira, it is barchan, option A. Next, eighth question. Which among the below are the causes for weathering in tropical desert anta keltidare. Tropical deserts andre in general you can summarize it to be hot deserts because most of them are hot deserts. Yellow onnond kade matra mountain peaks mele cold desert ide, ad bitre elle hodrunu tropical region alli you have hot desert. So hot desert alli what is the reason for weathering and erosion anta keltidare. So first one bandu high daily range of temperature. High daily range of temperature andre daytime temperature in desert is somewhere above 45 ಡಿಗ್ರಿ ಹತ್ರ ಇರುತ್ತೆ. 40 to 45 ಡಿಗ್ರಿ, 48 ಡಿಗ್ರಿ, ಕೆಲವು ಸತಿ ಸಮ್ಮರ್ ಅಲ್ಲಿ ದೇ ಹ್ಯಾವ್ ಅಪ್ ಟು 50, ಅಬೌವ್ 50. ಸೊ ಆ ರೀತಿ ಇರುತ್ತೆ. ನೈಟ್ ಟೈಮ್ ಟೆಂಪರೇಚರ್ ಬಂದು ದೇ ಆರ್ ವೆರಿ ಕ್ಲೋಸ್ ಟು 1 ಡಿಗ್ರಿ ಟು 2 ಡಿಗ್ರಿ. ಸೊ ಇನ್ ಅ ಡೇ ದೇ ವಿಟ್ನೆಸ್ ವೆರಿ ಈಸಿಲಿ 40 ಡಿಗ್ರಿ ಚೇಂಜ್. ಸೊ ತುಂಬಾ ಹೈ ರೇಂಜ್ ಇದೆ ಡೇ ಟೈಮ್ ಅಲ್ಲಿ ನೈಟ್ ಟೈಮ್ ಅಲ್ಲಿ ಟೆಂಪರೇಚರ್ ಡಿಫರೆನ್ಸ್ ಅವರಿಗೆ. ಸೊ ನೆಕ್ಸ್ಟ್ ಒನ್ ಸೆಕೆಂಡ್ ಆಪ್ಷನ್ ಬಂದು ಸ್ಯಾಂಡ್ ಬ್ಲಾಸ್ಟಿಂಗ್ ಅಂತ ಹೇಳ್ತಿದ್ದಾರೆ. ಥರ್ಡ್ ಒನ್ ಇಸ್ ಹೈ ಆನ್ಯುವಲ್ ರೇಂಜ್ ಆಫ್ ಟೆಂಪರೇಚರ್. ಸಮ್ಮರ್ಗೂ ವಿಂಟರ್ಗೂ ಡಿಫರೆನ್ಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಡ್ಯೂ ಟು ಹೈ ಟೆಂಪರೇಚರ್. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಡ್ಯೂ ಟು ಹೈ ಟೆಂಪರೇಚರ್ ಆಗದೇ ಇಲ್ಲ ಡೆಸರ್ಟ್ ಅಲ್ಲಿ, ಅಷ್ಟೊಂದು ವಾಟರ್ ಬೇಕು ಅದಕ್ಕೆ, ನೀರು ಅಥವಾ ಹ್ಯೂಮಿಡಿಟಿ ಬೇಕು, ಎರಡೂ ಇಲ್ಲ ಅಲ್ಲಿ. ಸೊ ಹ್ಯೂಮಿಡಿಟಿ ಅಥವಾ ವಾಟರ್ ಇಲ್ಲದೆ ಇರೋದ್ರಿಂದ ಕೆಮಿಕಲ್ ರಿಯಾಕ್ಷನ್ಸ್ ಡ್ಯೂ ಟು ಹೈ ಟೆಂಪರೇಚರ್ ಆಗಲ್ಲ. ನೆಕ್ಸ್ಟ್ ಹೈ ಆನ್ಯುವಲ್ ರೇಂಜ್ ಆಫ್ ಟೆಂಪರೇಚರ್ ಅನ್ನಕ್ಕೆ ಅಷ್ಟೊಂದು ಆನ್ಯುವಲ್ ರೇಂಜ್ ಆಫ್ ಟೆಂಪರೇಚರ್ ಕಾಣಿಸಲ್ಲ ಡೆಸರ್ಟ್ ಅಲ್ಲಿ, ಸ್ನೋಫಾಲ್ ಎಲ್ಲ ಏನಾಗೋದಿಲ್ಲ ಡೆಸರ್ಟ್ ಅಲ್ಲಿ. ಸೊ ಯು ಡೋಂಟ್ ಹ್ಯಾವ್ ಹೈ ಆನ್ಯುವಲ್ ರೇಂಜ್ ಆಫ್ ಟೆಂಪರೇಚರ್. ಸಮ್ಮರ್ ವಿಂಟರ್ಗೆ ಅಷ್ಟೊಂದು ಡಿಫರೆನ್ಸ್ ಕಾಣಿಸಲ್ಲ. ಸ್ಯಾಂಡ್ ಬ್ಲಾಸ್ಟಿಂಗ್ ಆಗತ್ತೆ, ಯಾವಾಗ ಒಂದು ಕಲ್ಲಿರತ್ತೆ, ಗಾಳಿ ಬೀಸ್ದಾಗ ಏನ್ ಮಾಡತ್ತೆ, ಮರಳನ್ನ ಎತ್ಕೊಂಡ್ಬಂದು ಹಿಂಗೆ ಅದಕ್ಕೆ ಬ್ಲಾಸ್ಟ್ ಮಾಡತ್ತೆ, ಹೊಡಿಯತ್ತೆ. ಸೊ ಸ್ಯಾಂಡ್ ಪೇಪರ್ ತಗೊಂಡು ಉಜ್ಜಿದ್ ಫೀಲಿಂಗ್ ಬರುತ್ತೆ. ಸೊ ಅದು ಬೇಗ ಸವೆತ ಆಗೋಗುತ್ತೆ. ಸೊ ಸ್ಯಾಂಡ್ ಬ್ಲಾಸ್ಟಿಂಗ್ ಇಸ್ ಒನ್ ಆಫ್ ದಿ ಕಾಸ್ ಆಫ್ ವೆದರಿಂಗ್. ನೆಕ್ಸ್ಟ್ ಒನ್ ಇಸ್ ಯುವರ್ ಹೈ ಡೈಲಿ ರೇಂಜ್ ಆಫ್ ಟೆಂಪರೇಚರ್. ಇಷ್ಟೊಂದು ಡೈಲಿ ರೇಂಜ್ ಆಫ್ ಟೆಂಪರೇಚರ್ ಇದ್ದಾಗ ಏನಾಗತ್ತೆ, ಒಂದು ಕಲ್ಲು ಹಿಂಗಿಂದ್ರೆ ರಾತ್ರಿ ಹೊತ್ತು, ಬಿಕಾಸ್ ವೆನ್ ದ ಟೆಂಪರೇಚರ್ ಡಿಕ್ರೀಸಸ್ ಇಟ್ ವಿಲ್ ಶ್ರಿಂಕ್. ಸೊ ಹಿಂಗೆ ಶ್ರಿಂಕ್ ಆಗೋಗುತ್ತೆ. ಅದೇ ಡೇ ಟೈಮ್ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಅದು ಹಿಂಗೆ ಇಟ್ ವಿಲ್ ಎಕ್ಸ್ಪ್ಯಾಂಡ್. ಸೊ ಕಂಟಿನ್ಯೂಸ್ಲಿ ಎಕ್ಸ್ಪಾನ್ಷನ್ ಶ್ರಿಂಕಿಂಗ್ ಆಗಿ ವೆದರಿಂಗ್ ಆಗುತ್ತೆ, ಫಿಸಿಕಲ್ ವೆದರಿಂಗ್ ಆಗುತ್ತೆ, ಅದು ಕ್ರ್ಯಾಕ್ ಹೊಡಿಯೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಮತ್ತೆ ಸೆಕೆಂಡ್ ಆಪ್ಷನ್ ಎರಡು ಕರೆಕ್ಟ್ ಆಗಿದೆ, ಇನ್ ಮಿಕ್ಕಿದ ಎರಡು ಆಪ್ಷನ್ ತಪ್ಪು. ಸೊ ಯು ಕ್ಯಾನ್ ಸಿ ದಿ ಆನ್ಸರ್ ಆಪ್ಷನ್ ಇಸ್ 1, 2. ಆನ್ಸರ್ ಇಸ್ ಆಪ್ಷನ್ ಬಿ. Ninth question. Exfoliation is a method of weathering seen in which region? Arid region, tropical evergreen forest, fluvial karst. ಸೊ ಎರಿಡ್ ರೀಜನ್ ಅಲ್ಲಿ ಕಾಣಿಸಂತದ್ದು. ಸೊ ಎರಿಡ್ ರೀಜನ್ ಅಲ್ಲಿ ಏನಾಗುತ್ತೆ, ಇವಾಗ ರಾಕ್ ಗಳು ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಮಾರ್ನಿಂಗ್ ಅಲ್ಲಿ ಅದು ಎಕ್ಸ್ಪಾನ್ಷನ್ ಆಗತ್ತೆ, ಈ ರೀತಿ ಹಿಂಗೆ ಊದ್ಕೊಳ್ಳುತ್ತೆ, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಆಗತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ದರ್ ಇಸ್ ಓನ್ಲಿ ಒನ್ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್. ಟೆಂಪರೇಚರ್ ಇನ್ಕ್ರೀಸಸ್, ದೆನ್ ಯೋರ್ ವಾಲ್ಯೂಮ್ ಇನ್ಕ್ರೀಸಸ್, ಡೆನ್ಸಿಟಿ ಡಿಕ್ರೀಸಸ್. ಹಗ್ರ ಆಗತ್ತೆ. ಸೊ ಟೆಂಪರೇಚರ್ ಜಾಸ್ತಿ ಮಾಡಿದಾಗ ವಾಲ್ಯೂಮ್ ಜಾಸ್ತಿ ಆಗತ್ತೆ, ವಾಲ್ಯೂಮ್ ಜಾಸ್ತಿ ಆದ್ರೆ ಡೆನ್ಸಿಟಿ ಕಮ್ಮಿ ಆಗತ್ತೆ. ಇದೇ ಉಲ್ಟಾ ಫಾರ್ಮುಲಾ ಇಸ್ ವೆನ್ ಟೆಂಪರೇಚರ್ ಡಿಕ್ರೀಸಸ್ ಯೋರ್ ವಾಲ್ಯೂಮ್ ಆಲ್ಸೋ ಡಿಕ್ರೀಸಸ್ ಅಂಡ್ ಯೋರ್ ಡೆನ್ಸಿಟಿ ಇನ್ಕ್ರೀಸಸ್. ಸೊ ನೈಟ್ ಟೈಮಿಗೆ ಏನಾಗುತ್ತೆ, ಟೆಂಪರೇಚರ್ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಟೆಂಪರೇಚರ್ ತುಂಬಾ ಕಮ್ಮಿ ಆದಾಗ ಇದೇನಾಗತ್ತೆ, ಈ ರೀತಿ ಶ್ರಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೈಟ್ ಅಲ್ಲಿ ಶ್ರಿಂಕ್ ಆಗಿ ಆಮೇಲಿಂದ ಡೇ ಟೈಮ್ ಅಲ್ಲಿ ನಿಮ್ಗೆ ಎಕ್ಸ್ಪಾನ್ಷನ್ ಆಗಿ ಏನಾಗುತ್ತೆ, ಹೊರಗಿನ ಪದರ ವೀಕ್ ಆಗತ್ತೆ. ಹೊರಗಿನ ಪದರ ಈ ರೀತಿ ಕ್ರ್ಯಾಕ್ ಹೊಡ್ಕೊಳ್ಳುತ್ತೆ, ಕ್ರ್ಯಾಕ್ ಹೊಡ್ಕೊಂಡು ಇದೇನಾಗುತ್ತೆ, ಒಂದೊಂದು ಪಾರ್ಟ್ ಹೀಗೆ ಬಿದ್ದೋಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಯುವರ್ ಆನಿಯನ್ ಪೀಲಿಂಗ್ ಮೆಥಡ್. ಈರುಳ್ಳಿ ಸಿಪ್ಪೆ ಒಂದೊಂದೇ ಲೇಯರ್ ಬಂದಂಗೆ ಇದ್ರಲ್ಲಿ ಬಂದ್ಬಿಡುತ್ತೆ. ಸೊ ಬಂದು ಹಿಂಗೆ ಬೀಳುತ್ತೆ, ಆಮೇಲಿಂದ ನೆಕ್ಸ್ಟ್ ಲೇಯರ್ ಇಲ್ಲಿ ಒಳಗಡೆ ಇದನ್ನ ಟಾರ್ಗೆಟ್ ಮಾಡುತ್ತೆ. ಸೊ ಇದು ಎಕ್ಸ್ಪಾನ್ಷನ್, ಯಾಕಂದ್ರೆ ಒಳಗಡೆ ಇರೋದು ಅಷ್ಟೊಂದು ಎಕ್ಸ್ಪಾನ್ಷನ್ ಆಗೋದಿಲ್ಲ, ಒಳಗಡೆಗೆ ಅಷ್ಟೊಂದು ಬಿಸಿಲಿನ ಶಾಖ ವೇರಿಯೇಷನ್ ಆಗೋದಿಲ್ಲ. ಹೊರಗಡೆ ಪದರಕ್ಕೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹೊರಗಡೆ ಪದರದಿಂದ ಪದರ ತೆಗೆದು ಹಾಕುತ್ತೆ. ದಟ್ ಇಸ್ ದ ಮೆಥಡ್ ಆಫ್ ಎಕ್ಸ್ಫೋಲಿಯೇಷನ್.
This is what you see in your desert area. 10th question, which among the below statements regarding glaciated landforms are true? ಗ್ಲೇಷಿಯರ್ಸ್ ಬಗ್ಗೆ ಯಾವ್ದಾವ್ದು ಟ್ರೂ ಆಗಿದೆ ಅಂತ ಕೇಳ್ತಿದ್ದಾರೆ. ಪಿರಮಿಡಲ್ ಪೀಕ್ಸ್ ಆರ್ ಲ್ಯಾಂಡ್ ಫಾರ್ಮ್ ಸೀನ್ ಇನ್ ಗ್ಲೇಷಿಯೇಟೆಡ್ ಲ್ಯಾಂಡ್ ಫಾರ್ಮ್ಸ್. ಸೊ ಗ್ಲೇಷಿಯರ್ಸ್ ಗಳು ಇದ್ದಾಗ ಬೆಟ್ಟಗಳು ಈ ರೀತಿ ಶೇಪ್ ಅಲ್ಲಿ ಬಂದ್ಬಿಡುತ್ತೆ. ಇಲ್ಲೆಲ್ಲ ಗ್ಲೇಷಿಯರ್ ಸವೆತ ಮಾಡ್ಬಿಟ್ಟಿರುತ್ತೆ. ಸೊ ಗ್ಲೇಷಿಯರ್ ಸವೆತ ಮಾಡಿರುತ್ತೆ, ಬಟ್ ಇಲ್ಲಿ ಮೇಲ್ಗಡೆ ಭಾಗದಲ್ಲಿ ನೋಡ್ಬೋದು ಗ್ಲೇಷಿಯರ್ ಹರಿದಿರಲ್ಲ. ಸೊ ಇಲ್ಲಿ ಸವೆತ ಆಗಿರಲ್ಲ. ಸೊ ಇಲ್ಲಿ ಯು ಸಿ ಪಿರಮಿಡಲ್ ಪೀಕ್. ಸೊ ಪಿರಮಿಡಲ್ ಪೀಕ್ ಗಳು ಇಲ್ಲಿ ಮೇಲ್ಗಡೆ ಬರುತ್ತೆ. ಪ್ಲಕ್ಕಿಂಗ್ ಇಸ್ ಅ ಮೆಥಡ್ ಆಫ್ ಎರೋಷನ್ ಇನ್ ಗ್ಲೇಷಿಯರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಗ್ಲೇಷಿಯರ್ ಈ ರೀತಿ ಮೇಲ್ಗಡೆ ಹರಿತಾ ಇದ್ರೆ ಗ್ಲೇಷಿಯರ್ ಐಸ್ ಈ ರೀತಿ ಮೇಲ್ಗಡೆ ರಿವರ್ ಆಫ್ ಐಸ್ ಹಿಮ ನದಿನೇ ಹರಿಯತ್ತೆ. ಸೊ ಐಸ್ ಈ ರೀತಿ ಹರಿತಾ ಇರತ್ತೆ, ವೆರಿ ಸ್ಲೋ ಆಗಿ ಹರಿಯತ್ತೆ. ಕೆಳಗಡೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಕಲ್ಲುಗಳು ಈ ರೀತಿ ಇದ್ರೆ ಅದನ್ನು ಕೂಡ ಎಳ್ಕೊಂಡು ಗ್ಲೇಷಿಯರ್ ಹರಿಯತ್ತೆ. ಸೊ ಯು ಸಿ ದಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಮೆಥಡ್ ಆಫ್ ಪ್ಲಕ್ಕಿಂಗ್ ಯೋರ್ ಡೆಪಾಸಿಟ್ಸ್. ಸೊ ಅದು ಚಿಕ್ಕದಾಗಿ ಅದನ್ನ ಕಲ್ಗಳನ್ನ ಅಥವಾ ಕೆಲವು ಸತಿ ತುಂಬಾ ದೊಡ್ಡ ಗ್ಲೇಷಿಯರ್ ಇದ್ರೆ ಬಂಡೆಗಳನ್ನು ಎಳ್ಕೊಂಬರುತ್ತೆ. ಸೊ ಬಂಡೆಗಳು ಕಲ್ಲುಗಳನ್ನ ಈ ರೀತಿ ಎಳ್ಕೊಂಬರುತ್ತೆ. ಸೊ ಎಳ್ಕೊಂಬಂದಾಗ ಅದನ್ನ ನಾವು ಪ್ಲಕ್ಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಮೊರೇನ್ಸ್ ಆರ್ ಡೆಪಾಸಿಷನ್ಸ್ ಮೇಡ್ ಬೈ ದಿ ಗ್ಲೇಷಿಯರ್. ಸೊ ಗ್ಲೇಷಿಯರ್ ಹಿಂಗ್ ಹರಿತಾ ಇದ್ರೆ ಆನ್ ಬೋತ್ ದ ಸೈಡ್ಸ್ ಯು ಕ್ಯಾನ್ ಸಿ ಇಟ್ ವಿಲ್ ಡೆಪಾಸಿಟ್ ಮೊರೇನ್ಸ್. ಸಣ್ಣ ಸಣ್ಣ ಕಲ್ಲು ಎಳ್ಕೊಂಡ್ ಹೋಗಕ್ ಆಗದೆ ಇರೋದನ್ನ ಸೈಡ್ ಅಲ್ಲಿ ಹಾಕ್ಬಿಡುತ್ತೆ. ಕೆಲವು ಸಲ ಹಿಂಗ್ ಮಧ್ಯಾಹ್ನ ಹಾಕತ್ತೆ, ಅದನ್ನ ಯು ಕಾಲ್ ಇಟ್ ಆಸ್ ಗ್ರೌಂಡ್ ಮೊರೇನ್. ಇಲ್ಲಿ ಸೈಡ್ ಅಲ್ಲಿ ಬರ್ತಿರೋದು ಯು ಕಾಲ್ ಇಟ್ ಆಸ್ ಲ್ಯಾಟರಲ್ ಮೊರೇನ್. ಇಲ್ಲಿ ಬರ್ತಿರೋದನ್ನ ಯು ವಿಲ್ ಕಾಲ್ ಇಟ್ ಆಸ್ ಗ್ರೌಂಡ್ ಮೊರೇನ್. ಇನ್ನ ಇಲ್ಲಿ ಎಂಡ್ ಅಲ್ಲಿ ಗ್ಲೇಷಿಯರ್ ಮುಗ್ದೋಯ್ತು, ಇನ್ನ ಅದು ಕೆಳಗಡೆ ನದಿ ಆಗ್ಬಿಟ್ಟು ನೀರ್ ತರ ಇನ್ನ ಹರಿಯಕ್ ಸ್ಟಾರ್ಟ್ ಆಗತ್ತೆ. ಕೆಳಗಡೆ ಬಂದಂಗೆ ಟೆಂಪರೇಚರ್ ಜಾಸ್ತಿ ಆಗತ್ತೆ. ಬೆಟ್ಟದ ಮೇಲೆ ಗ್ಲೇಷಿಯರ್ ಬರೋದು. ಸೊ ಗ್ಲೇಷಿಯರ್ ಬೆಟ್ಟದ ಮೇಲಿಂದ ಕೆಳಗಡೆ ಬರ್ತಾ ಟೆಂಪರೇಚರ್ ಜಾಸ್ತಿ ಆಗ್ಬಿಡುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಅದು ನದಿ ತರ ನೀರಾಗಿ ಹರ್ಕೊಂಡು ಹೋಗಕ್ ಸ್ಟಾರ್ಟ್ ಆಗುತ್ತೆ. ಆವಾಗ ಕೊನೆಯಲ್ಲಿ ಕಾಣಿಸ್ಕೊಳ್ಳೋದನ್ನ ಎಂಡ್ ಮೊರೇನ್ ಅಂತಾನು ಕರೀತಾರೆ. ಸೊ 3 different types of moraines are there. So these are the depositions made by your glacier. Next, transhumance is practiced in these regions. Transhumance ಅಂತ ಹೇಳಿದ್ರೆ ಇದು ಬೆಟ್ಟದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಬೆಟ್ಟದ ಮೇಲೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಏನಾಗತ್ತೆ, ಚಳಿಗಾಲದಲ್ಲಿ ಟೆಂಪರೇಚರ್ ತುಂಬಾ ಕೋಲ್ಡ್ ಇರುತ್ತೆ. ಸೊ ಚಳಿಗಾಲದಲ್ಲಿ ಐಸು ತುಂಬ್ಕೊಂಡ್ಬಿಡುತ್ತೆ, ಟೆಂಪರೇಚರ್ ತುಂಬಾ ಕೋಲ್ಡ್ ಇರುತ್ತೆ. ಸೊ ಆಗ ಜನ ಎಲ್ಲ ಕೆಳಗಡೆ ಬಂದು ಇಲ್ಲಿ ತಳದಲ್ಲಿ ಉಳ್ಕೋತಾರೆ, ವ್ಯಾಲಿ ಏರಿಯಾಗಳಲ್ಲಿ ಉಳ್ಕೋತಾರೆ. ಅದೇ ನಿಮ್ಗೆ ನೆಕ್ಸ್ಟ್ ಇವಾಗ ಸಮ್ಮರ್ ಸೀಸನ್ ಬಂದಾಗ ಏನಾಗತ್ತೆ, ಗ್ರಾಸ್ ಬೆಳ್ಕೊಳ್ಳುತ್ತೆ ಇಲ್ಲಿ. ಹಿಯರ್ ಯು ವಿಲ್ ಫೈಂಡ್ ಯೋರ್ ಗ್ರಾಸ್. ಸೊ ಅಲ್ಪೈನ್ ಮೆಡೋ ಅಂತ ಕರಿತೀವಿ ಈ ಗ್ರಾಸ್ ಅನ್ನ, ಅಥವಾ ಟೆಂಪರೇಟ್ ಗ್ರಾಸ್ ಅಂತಾನು ಕರಿಬಹುದು. ಸೊ ಇಟ್ ಇಸ್ ಅಲ್ಪೈನ್ ಮೆಡೋ. ಅಲ್ಪೈನ್ ಮೆಡೋ ತುಂಬಾ ನ್ಯೂಟ್ರಿಷಿಯಸ್ ಇರುತ್ತೆ. ಕುರಿ ಸಾಕಾಣಿಕೆ ತುಂಬಾ ಜಾಸ್ತಿ, ಒಂದು ಮೇನ್ ಆಕ್ಟಿವಿಟಿ ಇವರಿಗೆ. ಸೊ ನೆಕ್ಸ್ಟ್ ಸೀಸನ್ ಅಲ್ಲಿ ಇವರು ಇಲ್ಲಿ ಮೇಲ್ಗಡೆ ಹೋಗಿ ಮೇಲ್ಗಡೆ ಕುರಿ ಮೇಯಿಸ್ತಾರೆ. 6 ತಿಂಗಳು ಅಲ್ಲಿ ಇರ್ತಾರೆ, 6 ತಿಂಗಳು ಕೆಳಗಡೆ ಬರ್ತಾರೆ. ಸೊ ಈ ರೀತಿ ಇವರು ಸೀಸನಲ್ ಮೈಗ್ರೇಷನ್ ಮಾಡ್ತಾರೆ, ಸೀಸನ್ ಪ್ರಕಾರ ಮೈಗ್ರೇಟ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಆಸ್ ಯುವರ್ ಟ್ರಾನ್ಸ್ಹ್ಯೂಮನ್ಸ್. ಸೊ ಟ್ರಾನ್ಸ್ಹ್ಯೂಮನ್ಸ್ ಇಸ್ ಪ್ರಾಕ್ಟಿಸ್ ಇನ್ ದ ರೀಜನ್ ಅಂತ ಹೇಳ್ತಾ ಇದ್ದಾರೆ ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ ಅಲ್ಲಿ. ಸೊ ವಾಟ್ ಆರ್ ದಿ ಕರೆಕ್ಟ್ ಆಪ್ಷನ್ಸ್? ಪಿರಮಿಡಲ್ ಪೀಕ್, ಪ್ಲಕಿಂಗ್, ಮೊರೇನ್ ಮತ್ತೆ ಟ್ರಾನ್ಸ್ಹ್ಯೂಮನ್ಸ್ 4 ಕೂಡ ಕರೆಕ್ಟ್. ಸೊ ಆನ್ಸರ್ ಆಪ್ಷನ್ ಡಿ ಇಸ್ ಟ್ರೂ. All of the above. Next, 11th question. Which among the below statements are true regarding outwash plains? Outwash plains also you see it in your glaciers only. Glacier ಅಲ್ಲೇ ಕಾಣಿಸ್ಕೊಳ್ಳುವಂಥದ್ದು. Outwash plains are found after the end moraine ಅಂತ ಹೇಳ್ತಿದ್ದಾರೆ. ಎಂಡ್ ಮೊರೇನ್ ಆದ್ಮೇಲೆ ಕಾಣಿಸ್ಕೊಳ್ಳುತ್ತೆ. These are fluvio-glacial deposit. Fluvio ಅಂದ್ರೆ ರಿವರ್, ಫ್ಲೂವಿಯಲ್ ಅಂದ್ರೆ ರಿವರ್. ಸೊ ರಿವರ್ ಮತ್ತೆ ಗ್ಲೇಷಿಯರ್ ಎರಡರದ್ದು ಕಾಂಬಿನೇಷನ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಕೆಟಲ್ ಲೇಕ್ಸ್ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದೇ ಆರ್ ಫರ್ಟೈಲ್ ಅಂಡ್ ಸೂಟಬಲ್ ಫಾರ್ ಅಗ್ರಿಕಲ್ಚರ್ ಮಾಡ್ತಾರೆ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೊನೆಯಲ್ಲಿ ಇಲ್ಲಿ ಕಾಣ್ತಾ ಇದೆ, ಇದನ್ನ ನಾವು ಔಟ್ ವಾಶ್ ಪ್ಲೇನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕಾಣಿಸ್ತಾ ಇರೋಂಥದ್ದು ಕೊನೆಯಲ್ಲಿ ಇದು ಎಂಡ್ ಮೊರೇನ್. ಎಂಡ್ ಮೊರೇನ್ ಇಲ್ಲಿದೆ. ಸೊ ಎಂಡ್ ಮೊರೇನ್ ಇಲ್ಲಿದೆ ಅಂದ್ರೆ ಇಲ್ಲಿಗೆ ಗ್ಲೇಷಿಯರ್ ಹಿಮ ನದಿ ತರ ಹರಿಯೋದು ಮುಗೀತು, ಇಲ್ಲಿಂದ ಮುಂದಕ್ಕೆ ಅದು ರಿವರ್ ತರ ಹರಿತಾ ಇದೆ ಅಂತ ಅರ್ಥ. ಸೊ ಎಂಡ್ ಮೊರೇನ್ ಆದ್ಮೇಲೆನೆ ಬರ್ತಿದೆ ಔಟ್ ವಾಶ್ ಪ್ಲೇನ್. ಸೊ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಸೊ ಎಂಡ್ ಮೊರೇನ್ ಆದ್ಮೇಲೆನೆ ಬರ್ತಿದೆ. ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ನೋಡ್ಬೋದು, ವಾಟರ್ ಕೂಡ ಇದೆ, ಇಲ್ಲಿ ರಿವರ್ ಇದೆ. ನೆಕ್ಸ್ಟ್ ಇಲ್ಲಿ ಗ್ಲೇಷಿಯರ್ ಇಂದಾನು ಡೆಪಾಸಿಷನ್ ಬಂದಿದೆ, 2ರಿಂದಾನು ಬಂದಿದೆ. ಸೊ ಆಪ್ಷನ್ 2 ಇಸ್ ಆಲ್ಸೋ ಕರೆಕ್ಟ್. ಇಲ್ಲಿ ಕೆಲವೊಂದ್ ಕಡೆ ಈ ರೀತಿ ನೀರ್ ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿ ನೀರ್ ನಿಂತ್ಕೊಂಡಿರುತ್ತೆ ಔಟ್ ವಾಶ್ ಪ್ಲೇನ್ ಅಲ್ಲಿ. ಸೊ ಔಟ್ ವಾಶ್ ಪ್ಲೇನ್ ಅಲ್ಲಿ ನಿಂತ್ಕೊಂಡಿರೋ ನೀರನ್ನ ನಾವು ಕೆಟಲ್ ಲೇಕ್ ಅಂತಾನೆ ಕರಿತೀವಿ. ಸೊ ಆಪ್ಷನ್ 3 ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್, ದೀಸ್ ಆರ್ ಫರ್ಟೈಲ್ ಅಂಡ್ ಸೂಟಬಲ್ ಫಾರ್ ಅಗ್ರಿಕಲ್ಚರ್. ಇಲ್ಲಿ ಇದು ಗ್ಲೇಷಿಯಲ್ ಟಿಲ್ ಅಂತ, ಇಟ್ ಇಸ್ ಫೈನ್ ಕ್ಲೇ. ಸೊ ಟಿಲ್ ಬಂದಿರುತ್ತೆ. ಸೊ ಗ್ಲೇಷಿಯಲ್ ಟಿಲ್ ಇಸ್ ಸೂಟಬಲ್ ಫಾರ್ ಅಗ್ರಿಕಲ್ಚರ್. ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ. One of the most famous agricultural regions in this area is your Kashmir, where you grow saffron, where it brings your Kareva soil and it deposits.
ಸೊ ಇಂಥ ರೀಜನ್ ಅಲ್ಲಿ ಯು ಗ್ರೋ ಯೋರ್ ಸ್ಯಾಫ್ರನ್. ಸೊ ಇದು ಒನ್ ಆಫ್ ದಿ ಮೋಸ್ಟ್ ಫರ್ಟೈಲ್ ಏರಿಯಾಸ್ ಅಂಡ್ ಸೂಟಬಲ್ ಫಾರ್ ಅಗ್ರಿಕಲ್ಚರ್. ಸೊ ಎಲ್ಲ 4 ಆಪ್ಷನ್ಗಳು ಕರೆಕ್ಟ್ ಆಗಿದೆ. ಸೊ ಆನ್ಸರ್ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ 12th ಕ್ವೆಶ್ಚನ್. ವರ್ಟಿಕಲ್ ಎರೋಷನ್ ಕಾಸಸ್ ವಿಚ್ ಅಮಾಂಗ್ ದ ಬಿಲೋ. ವರ್ಟಿಕಲ್ ಎರೋಷನ್ ಅಂತಂದ್ರೆ ಏನು? ಹಿಂಗೆ ಅಗ್ಲಗ್ಲ ಆದ್ರೆ ಅವಾಗ ಇಟ್ ಇಸ್ ಕಾಲ್ಡ್ ಆಸ್ ಲ್ಯಾಟರಲ್ ಎರೋಷನ್. ಓಕೆ, ನದಿ ಅಗಲ ಆಗ್ತಿದ್ರೆ ಲ್ಯಾಟರಲ್ ಎರೋಷನ್ ಆಗ್ತಾ ಇರತ್ತೆ, ನದಿ ಆಳ ಆಗ್ತಿದ್ರೆ ವರ್ಟಿಕಲ್ ಎರೋಷನ್ ಆಗ್ತಾ ಇರುತ್ತೆ. ಸೊ ವರ್ಟಿಕಲ್ ಎರೋಷನ್ ಇಂದ ಯಾವ್ದು ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಆಕ್ಸ್ಬೋ ಲೇಕ್, ಫ್ಲಡ್ ಪ್ಲೇನ್, ಮಿಯಾಂಡರ್, ವಿ ಶೇಪ್ಡ್ ವ್ಯಾಲಿ. ಸೊ ಆನ್ಸರ್ ಆಪ್ಷನ್ ಇಸ್ ಡಿ, ವಿ ಶೇಪ್ಡ್ ವ್ಯಾಲಿ. ಯೂತ್ ಸ್ಟೇಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಿಂಗಿರೋಂಥದ್ದು ಒಂದ್ ಸ್ವಲ್ಪ ದಿನ ಆದ್ಮೇಲೆ ರಿವರ್ ಈ ರೀತಿ ಹರಿತಾ ಇದ್ರೆ ಅದು ಇಟ್ ವಿಲ್ ಕ್ರಿಯೇಟ್ ಅ ವಿ ಶೇಪ್ಡ್ ವ್ಯಾಲಿ. ವಿ ಶೇಪ್ಡ್ ವ್ಯಾಲಿ ಬರ್ಬೇಕು ಅಂದ್ರೆ ವರ್ಟಿಕಲಿ ಎರೋಷನ್ ಆಗ್ಬೇಕು. ಸೊ ಅಪ್ ಟು ಸಿ ಲೆವೆಲ್ ಪಾಯಿಂಟ್ ವರ್ಗೂ ಅದು ವರ್ಟಿಕಲಿ ಎರೋಷನ್ ಮಾಡುತ್ತೆ. ಸೊ ವಿ ಶೇಪ್ ವ್ಯಾಲಿಗಳು ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಸೀನ್ ವೆನ್ ದ ರಿವರ್ ಇಸ್ ಫ್ಲೋಯಿಂಗ್ ಇನ್ ದ ಮೌಂಟೇನ್ ಕೋರ್ಸ್. ಮೌಂಟೇನ್ ಗಳಲ್ಲಿ ರಿವರ್ ಹರಿಬೇಕಾದ್ರೆ ಬೆಟ್ಟದಿಂದ ಈಚೆ ಬರಕ್ಕೂ ಮುಂಚೆ ಇದನ್ನ ಕಾಣಿಸುತ್ತೆ. ಸೊ ಬೆಟ್ಟದಲ್ಲಿ ಹರಿಬೇಕಾಗಿರುವಾಗ ಇಟ್ ಇಸ್ ಇನ್ ದ ಅಪರ್ ಕೋರ್ಸ್ ಆಫ್ ದ ರಿವರ್ ಆರ್ ದ ರಿವರ್ ಇಸ್ ಇನ್ ದ ಯೂತ್ ಸ್ಟೇಜ್. ಸೊ ಅಪರ್ ಕೋರ್ಸ್ ಅಲ್ಲಿ ಇದೆ. ಅದೇ ಇಲ್ಲಿ ಮಿಯಾಂಡರಿಂಗ್ ಮತ್ತೆ ಆಕ್ಸ್ಬೋ ಲೇಕ್, ಫ್ಲಡ್ ಪ್ಲೇನ್ ಎಲ್ಲ ಅದು ಬೆಟ್ಟದಿಂದ ಹೊರಗೆ ಬಂದ ಮೇಲೆ ಕಾಣಿಸುತ್ತೆ. ಆಕ್ಸ್ಬೋ ಲೇಕ್, ಫ್ಲಡ್ ಪ್ಲೇನು ಎಂಡ್ ಕೋರ್ಸ್ ಆಫ್ ದ ರಿವರ್ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಮೋಸ್ಟ್ಲಿ ಇಟ್ ಇಸ್ ಡೆಪಾಸಿಷನ್. ಅಲ್ಲಿ ಯು ಆರ್ ನಾಟ್ ಸೀಯಿಂಗ್ ಎರೋಷನ್. ಆಕ್ಸ್ಬೋ ಲೇಕ್ ಅಲ್ಲಿ ಸ್ವಲ್ಪ ಎರೋಷನ್ ಆಗುತ್ತೆ, ತುಂಬಾ ಜಾಸ್ತಿ ಆಗಲ್ಲ. ಮಿಯಾಂಡರಿಂಗ್ ಅಲ್ಲೂ ತುಂಬಾ ಜಾಸ್ತಿ ಆಗಲ್ಲ, ಸ್ವಲ್ಪ ಆಗುತ್ತೆ. ಸೊ ಯು ಸಿ ದಟ್ ಎರೋಷನ್ ಇಸ್ ನಾಟ್ ಅ ಡಾಮಿನೆಂಟ್ ಫೀಚರ್ ಇನ್ ಟಾಪ್ 3. ABC ಅಲ್ಲಿ ಎರೋಷನ್ ಇಸ್ ನಾಟ್ ಅ ಡಾಮಿನೆಂಟ್ ಫೀಚರ್. ಅದರಲ್ಲಿ ಡೆಪಾಸಿಷನ್ ಇಸ್ ಅ ಡಾಮಿನೆಂಟ್ ಫೀಚರ್ ಬಿಕಾಸ್ ಬೆಟ್ಟ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದೆ ನದಿ. ಸೊ ಎರೋಷನ್ ಕೆಪಾಸಿಟಿ ಕಡಿಮೆ ಆಗ್ಬಿಟ್ಟಿದೆ. ಬಟ್ ವಿ ಶೇಪ್ ವ್ಯಾಲಿಯಲ್ಲಿದ್ದಾಗ ಎರೋಷನ್ ಕೆಪಾಸಿಟಿ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾಕಂದ್ರೆ ಸ್ಲೋಪ್ ಅಲ್ಲಿ ಬರ್ತಾ ಇದೆ, ರಿವರ್ ಸಣ್ಣ ಇರುತ್ತೆ, ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಸ್ಪೀಡ್ ಜಾಸ್ತಿ ಇದ್ದಾಗ ವಿಡ್ತ್ ಆಫ್ ದ ರಿವರ್ ಕಮ್ಮಿ ಇರುತ್ತೆ, ಸಣ್ಣ ಇರುತ್ತೆ. ಎರೋಷನ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಎರೋಷನ್ ಕೆಪಾಸಿಟಿ ಜಾಸ್ತಿ ಇದ್ದಾಗ ಮಾತ್ರ ವರ್ಟಿಕಲ್ ಎರೋಷನ್ ಪಾಸಿಬಲ್. ಇಟ್ ಕ್ಯಾನ್ ನಾಟ್ ಡೂ ವರ್ಟಿಕಲ್ ಎರೋಷನ್ ವೆನ್ ದ ಸ್ಪೀಡ್ ರೆಡ್ಯೂಸಸ್. ಸ್ಪೀಡ್ ಕಮ್ಮಿ ಆಗಿದೆ ಅಂದ್ರೆ ಸ್ಲೋಪ್ ಹೋಗ್ಬಿಟ್ಟಿದೆ, ಸ್ಲೋಪ್ ಕಮ್ಮಿ ಇದೆ. ಸ್ಲೋಪ್ ಕಮ್ಮಿ ಇದ್ದಾಗ ಸ್ಪೀಡ್ ಬರಲ್ಲ, ರಿವರ್ ಅಗ್ಲ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ವರ್ಟಿಕಲ್ ಎರೋಷನ್ ಆಗ್ಬೇಕು ಅಂತ ಹೇಳಿದ್ರೆ ರಿವರ್ ಸಣ್ಣ ಇರಬೇಕು, ಸ್ಪೀಡ್ ಆಫ್ ದ ರಿವರ್ ಮಸ್ಟ್ ಬಿ ವೆರಿ ವೆರಿ ಹೈ. ಸೊ ಸ್ಪೀಡ್ ಆಫ್ ದ ರಿವರ್ ಇಸ್ ವೆರಿ ವೆರಿ ಹೈ ಅಂಡ್ ಇಟ್ ಕ್ರಿಯೇಟ್ಸ್ ಯುವರ್ ವಿ ಶೇಪ್ಡ್ ವ್ಯಾಲೀಸ್. 13th question. Which among the below is a depositional fluvial landform? Fluvial ಅಂದ್ರೆ river. So depositional feature ಯಾವುದು ಅಂತ ಕೇಳ್ತಿದ್ದಾರೆ. Waterfall definitely is not a depositional feature. Delta, next river capture ಮತ್ತೆ rapid. ಮೂರು ಕೂಡ ನಿಮ್ಗೆ ಕಾಣಿಸ್ತಾ ಇರೋಂಥದ್ದು waterfall, river capture, rapid in the youth stage of the river. So youth or the upper course ಅಲ್ಲಿ ನೋಡ್ತೀರಾ, ಅಲ್ಲಿ deposition is not a feature, erosion is a dominant feature. Delta you find it in the end course of the river, which is a depositional feature. So answer option is B. Next 15th question. Which among the below statements are true regarding delta of a river? ಡೆಲ್ಟಾ ಅಂತ ಹೇಳಿದ್ರೆ ಇನ್ನೇನು ಅದು ಸಮುದ್ರನ ಸೇರತ್ತೆ. ಸೊ ಇಲ್ಲಿ ಸಮುದ್ರ ಇದೆ, ಈ ಕಡೆ ಸಮುದ್ರ ಸೇರ್ಬೇಕಾದ್ರೆ ಯು ಆರ್ ಸೀಯಿಂಗ್ ದಿಸ್ ಬ್ಲೂ ಪ್ಯಾಚ್. ಸೊ ದಿಸ್ ಇಸ್ ಯುವರ್ ಡೆಲ್ಟಾ ಏರಿಯಾ. ಸೊ ಡೆಲ್ಟಾ ಏರಿಯಾ ಸಂಬಂಧಪಟ್ಟಿರಂಗೆ ಯಾವುದು ಟ್ರೂ ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್ ಇಸ್ ದೇ ಆರ್ ಫಾರ್ಮ್ಡ್ ಬೈ ಡೆಪಾಸಿಷನ್. ಆಬ್ವಿಯಸ್ಲಿ ಕರೆಕ್ಟ್. ಇನ್ನೇನು ಇಲ್ಲಿ ಸೇರ್ತಾ ಇದೆ ಅಂದ್ರೆ ನದಿ ಯಾವತ್ತು ಹೋಗಿ ಸೇರ್ಬೇಕಾದ್ರೆ ಮ್ಯಾಕ್ಸಿಮಮ್ 95% ಆಫ್ ವಾಟ್ ಎವರ್ ಇಟ್ ಹಸ್ ಬ್ರಾಟ್ ಫ್ರಮ್ ದ ಮೌಂಟೇನ್ ಡೆಪಾಸಿಟ್ ಮಾಡಿ ಪ್ಯೂರ್ ವಾಟರೇ ಹೋಗಿ ಜಾಯಿನ್ ಆಗುತ್ತೆ. ಸೊಲ್ಯೂಷನ್ ಏನಿರುತ್ತೆ ಅದು ಹೋಗುತ್ತೆ. ಸೊ ಕರಗಿಸ್ಬಿಟ್ಟಿರೋದನ್ನ ಎತ್ಕೊಂಡು ಹೋಗುತ್ತೆ. ಬಟ್ ಸಾಲಿಡ್ ಡೆಪಾಸಿಟ್ಸ್ ಏನಿರುತ್ತೆ ಅದನ್ನ 95% ಅದನ್ನ ಆಚೆನೆ ಬಿಟ್ಬಿಡುತ್ತೆ. ನದಿ ಒಳಗಡೆಗೆ ಎತ್ಕೊಂಡು ಹೋಗಿ ಡೆಪಾಸಿಟ್ ಮಾಡೋದು ಸಮುದ್ರದ ಒಳಗಡೆಗೆ ತುಂಬಾ ಕಡಿಮೆ, ತಗೊಂಡು ಹೋಗಲ್ಲ. ನೀರ್ ಮಾತ್ರ ಹೋಗುತ್ತೆ, ಸೊಲ್ಯೂಷನ್ ಮಾತ್ರ ಹೋಗುತ್ತೆ. ಅದಕ್ಕೆ ಉಪ್ಪಿನಂಶ ಹೋಗಿ ಸಮುದ್ರ ಉಪ್ಪಾಗ್ತಾ ಇದೆ. ಬಟ್ ಸಾಲಿಡ್ ಡೆಪಾಸಿಟ್ಸ್ ನೆಲ್ಲ ಮುಂಚೆನೆ ಬಿಟ್ಬಿಡುತ್ತೆ. ಸೊ ಇಟ್ ಇಸ್ ಅ ಫಾರ್ಮ್ ಆಫ್ ಡೆಪಾಸಿಷನ್. ಸೊ ಅದನ್ನ ಯು ಕಾಲ್ ಇಟ್ ಆಸ್ ದಿ ಮೌತ್ ಆಫ್ ದಿ ರಿವರ್. ಮೌತ್ ಆಫ್ ದಿ ರಿವರ್ ಅಂದ್ರೆ ವೆರ್ ಎವರ್ ಇಟ್ ಇಸ್ ಜಾಯ್ನಿಂಗ್ ದಿ ಓಷನ್. ಸೊ ಇಟ್ ಇಸ್ ಜಾಯ್ನಿಂಗ್ ದಿ ಓಷನ್, ದಿಸ್ ಇಸ್ ದ ಮೌತ್ ಆಫ್ ದ ರಿವರ್. ಮೌತ್ ಆಫ್ ದ ರಿವರ್ ಹತ್ರ ಎಲ್ಲಾನು ಡ್ರಾಪ್ ಮಾಡ್ಬಿಡುತ್ತೆ, ಎಲ್ಲಾನು ಡೆಪಾಸಿಟ್ ಮಾಡ್ಬಿಡುತ್ತೆ. ನೆಕ್ಸ್ಟ್ ಅಲುವಿಯಂ ಇಸ್ ದ ಡೆಪಾಸಿಷನ್ ಸೀನ್ ಹಿಯರ್. ಫೈನ್ ಕ್ಲೇಯಿ ಸಾಯಿಲ್ ಇದೆ, ಅಲುವಿಯಂ ಅಂತ ಕರಿತೀವಿ. ಸೊ ಅಲುವಿಯಂ ಇಸ್ ದ ಡೆಪಾಸಿಷನ್ ದಟ್ ಯು ಸಿ ಹಿಯರ್. ನೆಕ್ಸ್ಟ್ ಕಾಂಟಿನೆಂಟಲ್ ಎಕ್ಸ್ಟೆನ್ಷನ್ ಇನ್ ಟು ದ ಓಷನ್. ಸೊ ಡೇ ಬೈ ಡೇ ಇವಾಗ ಇದು ಮಣ್ಣು ತಂದು ಹಾಕಿ ಹಾಕಿ ಏನ್ ಮಾಡತ್ತೆ, ಈ ರೀತಿ ಬೆಳ್ಕೊಂಡು ಹೋಗುತ್ತೆ. ಒಂದ್ ಸ್ವಲ್ಪ ದಿನ ಇಷ್ಟಿರತ್ತೆ, ಇನ್ನೊಂದು ಸ್ವಲ್ಪ ದಿನ, ಜೋಗ್ರಫಿಯಲ್ಲಿ ಸ್ವಲ್ಪ ದಿನ ಅಂದ್ರೆ ಇಟ್ ಇಸ್ ಅಟ್ ಲೀಸ್ಟ್ ಮಿನಿಮಮ್ 1000 years or maybe to 5000 years. ಸೊ ಇನ್ನೊಂದು ಸ್ವಲ್ಪ ವರ್ಷಗಳು ಬಿಟ್ಟು ನೀವು ನೋಡಿದ್ರೆ ಅವಾಗ ಅದು ಈ ರೀತಿ ಹಿಂಗೆ ಎಕ್ಸ್ಟೆಂಡ್ ಆಗಿರುತ್ತೆ, ಬೆಳ್ಕೊಂಡಿರುತ್ತೆ, ಮಣ್ಣು ಬಂದು ಹಾಕಿ ಹಾಕಿ ಹಾಕಿ. ಸೊ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎಕ್ಸ್ಟೆನ್ಷನ್ ಆಫ್ ಕಾಂಟಿನೆಂಟ್ ಇನ್ ಟು ದಿ ಓಷನ್. ಸೊ ಕಾಂಟಿನೆಂಟ್ ಈಗ ಓಷನ್ ಒಳಗಡೆಗೆ ಬೆಳೀತಾ ಹೋಗುತ್ತೆ. ಸೊ ಕಾಂಟಿನೆಂಟ್ ದೊಡ್ಡದಾಗ್ತಾ ಹೋಗುತ್ತೆ.
Okay, so answer option 3 is also correct. Next, so it is suitable for agriculture due to high fertility. So yella kade you can see delta area is the highest productivity area. So you can take your Bengal region, you can take your Krishna Godavari delta. So delta area is the highest productivity area because fertility ಜಾಸ್ತಿ ಇರತ್ತೆ, ವರ್ಷ ವರ್ಷ ಮಣ್ಣು ತಂದು ಹಾಕತ್ತೆ, fertility naturally replenish ಆಗತ್ತೆ, ಅದಾಗದೆ ಅಲ್ಲಿ ರಿವೈವ್ ಆಗತ್ತೆ. So it is suitable, highly suitable, highest productivity area in the world is your delta area. So ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳ್ತಿದ್ದಾರೆ, ಎಲ್ಲ all of the above are true. Next, 16th one. River capture occurs due to lateral erosion, climate change, deforestation, vertical erosion and backward cutting. Lateral erosion ಅಂತ ಹೇಳಿದ್ರೆ ಈ ರೀತಿ ಅಗಲ ಆಗಂತದ್ದು. ಕ್ಲೈಮೇಟ್ ಚೇಂಜ್ ಮತ್ತೆ ಡೆಫಾರೆಸ್ಟೇಷನ್ ಇಂದ ರಿವರ್ ಕ್ಯಾಪ್ಚರ್ ಆಗ್ತಾ ಇಲ್ಲ. ಓಕೆ, ರಿವರ್ ಮೇಲೆ ಬೇರೆ ಎಫೆಕ್ಟ್ಸ್ ಇದೆ ಬಟ್ ರಿವರ್ ಕ್ಯಾಪ್ಚರ್ ಆಗ್ತಾ ಇಲ್ಲ. Next, vertical erosion and backward cutting. Vertical erosion and backward cutting is the answer. So you can see the diagram here. So river capture ಆಗಂತದ್ದು ಯಾವತ್ತೂ ಅಷ್ಟೇ ಬೆಟ್ಟದಲ್ಲಿ ರಿವರ್ ಹರಿಬೇಕಾದ್ರೆ ರಿವರ್ ಕ್ಯಾಪ್ಚರ್ ಆಗತ್ತೆ. ಸೊ ಎರಡು ನದಿಗಳು ಹರ್ಕೊಂಡ್ ಬರ್ತವೆ, ಅವು ದಿನ 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 ಹಿಂದಕ್ಕೆ ಬೆಳ್ಕೊಂಡು ಹೋಗುತ್ತೆ, ಯಾಕಂದ್ರೆ ಅದು ಎರೋಷನ್ ಮಾಡ್ತಾ ಇರತ್ತೆ. ಸೊ ಹಿಂದಕ್ಕೆ ಬೆಳ್ಕೊಂಡು ಹೋದಾಗ ಒಂದ್ ರಿವರ್ ಹಿಂಗ್ ಅಟ್ಯಾಚ್ ಆಗ್ಬಿಡುತ್ತೆ. ಒಂದ್ ರಿವರ್ಗೆ ಅಟ್ಯಾಚ್ ಆದಾಗ ಏನಾಗ್ಬಿಡುತ್ತೆ, ಒಂದ್ ರಿವರ್ ಈ ರಿವರ್ ನದಿಯಲ್ಲಿ ನೀರೆಲ್ಲಾನು ಈ ರಿವರ್ ತಗೊಂಡ್ಬಿಡುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ಹೆಡ್ ವರ್ಡ್ ಎರೋಷನ್ ಆಗ್ತಾ ಇದೆ ಅಂದ್ರೆ ಹಿಂದಕ್ಕೆ ಬೆಳ್ಕೊಂಡು ಹೋಗುತ್ತೆ ರಿವರ್. ಎರೋಷನ್ ಮಾಡಿ 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 ಹಿಂದಕ್ಕೆ ನದಿ ಉದ್ದ ಆಗ್ತಾ ಹೋಗ್ತಾ ಇರತ್ತೆ. ಅದನ್ನ ಬ್ಯಾಕ್ವರ್ಡ್ ಕಟಿಂಗ್ ಅಂತಾನು ಹೇಳಿ ಕರೀತಾರೆ. ಸೊ ಇಲ್ಲಿ ನಿಮ್ಗೆ ಇಲ್ಲೊಂದು ರಿವರ್ ಇದೆ, ಇಲ್ಲೊಂದು ರಿವರ್ ಇದೆ. ಸೊ ಇವು ಎಲ್ಲೋ ಒಂದ್ ಕಡೆ ಹೋಗಿ ಈಗ ಈ ಕಡೆ ರಿವರ್ ಏನ್ ಮಾಡ್ತಿದೆ, ಈ ಕಡೆ ರಿವರ್ ಈ ರಿವರ್ ಅನ್ನ ಈ ಕಡೆಯಿಂದ ಹಿಂಗ್ ಕ್ಯಾಪ್ಚರ್ ಮಾಡ್ತಾ ಇದೆ. ಜಸ್ಟ್ ಅ ಸೆಕೆಂಡ್. ಸೊ ಯು ಕ್ಯಾನ್ ಸಿ ದಿಸ್ ಟ್ರಿಬ್ಯೂಟರಿ ಇಲ್ಲಿರಂತದ್ದು, ಇದ್ರದ್ದು ಟ್ರಿಬ್ಯೂಟರಿ ಹೆಡ್ ವರ್ಡ್ ಎರೋಷನ್ ಮಾಡ್ಕೊಂಡು ಹಿಂದಕ್ಕೆ ಹಿಂಗ್ ಬೆಳ್ಕೊಂಡು ಹೋಗ್ತಾ ಇದೆ. ಬೆಳ್ಕೊಂಡು ಹೋಗಿ ಇಲ್ಲಿಗೆ ಅದು ಅಟ್ಯಾಚ್ ಆಗ್ಬಿಡುತ್ತೆ. ಇಲ್ಲಿಗೆ ಅಟ್ಯಾಚ್ ಆಗಿ ಈ ರಿವರ್ ವಾಟರ್ ಎಲ್ಲಾನು ಎಳ್ಕೊಂಡ್ಬಿಡುತ್ತೆ. ಸೊ ಈ ರಿವರ್ ವಾಟರ್ ಎಲ್ಲ ಎಳ್ಕೊಂಡ್ಬಿಟ್ರೆ ಇದಕ್ಕೆ ಸೋರ್ಸ್ ಇಲ್ಲಿಂದ ಬರ್ತಾ ಇರೋ ಸೋರ್ಸ್ ಇವಾಗ ಕಟ್ ಆಗ್ಬಿಡುತ್ತೆ. ಸೋರ್ಸ್ ಇಲ್ಲಿದೆ, ಸೋರ್ಸ್ ಇಂದ ಇಲ್ಲಿಂದ ಬರ್ತಿದೆ. ಸೊ ಸೋರ್ಸ್ ಕಟ್ ಆಗ್ಬಿಡುತ್ತೆ. ಸೊ ಅದನ್ನ ಯು ಕಾಲ್ ಇಟ್ ಆಸ್ ಯುವರ್ ಬಿಹೆಡಿಂಗ್. ಸೊ ಅದು ಬಿಹೆಡಿಂಗ್ ಮಾಡ್ದಂಗ ಆಗ್ಬಿಡುತ್ತೆ. ಸೊ ಈ ರಿವರ್ ಇವಾಗ ಮಿಸ್ಫಿಟ್ ರಿವರ್ ಅಂತ ಕರಿತೀವಿ. ಇದು ಗ್ರಾಜುವಲಿ ಸತ್ತೋಗುತ್ತೆ. ಸೊ ಇದು ಇಲ್ಲಿಂದ ಹಿಂಗೆ ಹರ್ಕೊಂಡು ಹೋಗ್ಬಿಡುತ್ತೆ. ಸೊ ಇದು ಇಟ್ ಈಸ್ ಯೋರ್ ರಿವರ್ ಕ್ಯಾಪ್ಚರ್. ಸೊ ರಿವರ್ ಕ್ಯಾಪ್ಚರ್ ಆಗ್ಬೇಕು ಅಂತ ಹೇಳಿದ್ರೆ ಇಟ್ ಅಪಿಯರ್ಸ್ ಇನ್ ಯೋರ್ ಯೂತ್ ಸ್ಟೇಜ್ ಆಫ್ ದ ರಿವರ್ ಆರ್ ಇನ್ ದ ಮೌಂಟೇನ್ ಝೋನ್ ಇನ್ ದ ಅಪ್ಪರ್ ಕೋರ್ಸ್, ಕೆಳಗಡೆ ಬರಲ್ಲ. ಸೊ ಇದು ಆಗ್ಬೇಕು ಅಂದ್ರೆ ಎರೋಷನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಬ್ಯಾಕ್ವರ್ಡ್ ಕಟಿಂಗ್ ಆಗಕ್ಕೆ. ಬ್ಯಾಕ್ವರ್ಡ್ ಕಟಿಂಗ್ ಆಗ್ಬೇಕು ಅಂದ್ರೆ ವರ್ಟಿಕಲ್ ಎರೋಷನ್ ಅಂಡ್ ಬ್ಯಾಕ್ವರ್ಡ್ ಕಟಿಂಗ್. ವರ್ಟಿಕಲ್ ಎರೋಷನ್ ಆಗ್ತಾ ಇರತ್ತೆ, ವರ್ಟಿಕಲ್ ಎರೋಷನ್ ಜೊತೆ ಬ್ಯಾಕ್ವರ್ಡ್ ಕಟಿಂಗ್ ಆದಾಗ ಯು ವಿಲ್ ಸಿ ರಿವರ್ ಕ್ಯಾಪ್ಚರ್, ನದಿಯ ಅಪಹರಣ ಅಂತ ಹೇಳ್ತಾರದಕ್ಕೆ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಎಸ್ಟುವರೀಸ್ ಅಂತ ಕೇಳ್ತಿದ್ದಾರೆ. ಸೊ ನದಿಗಳು ಇಂಡಿಯಾದಲ್ಲಿ ಯು ಸಿ ಬೋತ್ ದ ಫೀಚರ್ಸ್. ಸೊ ನದಿ, ಗಂಗಾ ನದಿ ಇಲ್ಲಿ ಹೋಗಿ ಸೇರಿದಾಗ ಡೆಲ್ಟಾ ಕ್ರಿಯೇಟ್ ಮಾಡ್ತಿದೆ. ದಿನ ಇದು ಸಮುದ್ರದ ಒಳಗಡೆಗೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇದೆ. ಅದೇ ಆನ್ ದಿ ಅದರ್ ಎಂಡ್ ವೆನ್ ಯು ಆರ್ ಸೀಯಿಂಗ್ ಯೋರ್ ನರ್ಮದಾ ಅಂಡ್ ತಾಪಿ ರಿವರ್, ಅವು ವೆಸ್ಟ್ ಕೋಸ್ಟ್ ಹೋಗಿ ಜಾಯಿನ್ ಆಗ್ತಾ ಇದಾವೆ. ಇಲ್ಲಿ ದೇ ಆರ್ ಕ್ರಿಯೇಟಿಂಗ್ ಎಸ್ಟುವರಿ. ಎಸ್ಟುವರಿ ಅಂತ ಹೇಳಿದ್ರೆ ಯೂತ್ ಸ್ಟೇಜ್ ಅಲ್ಲೇ ರಿವರ್ ಇದ್ದಾಗ ಹೋಗಿ ಜಾಯಿನ್ ಆಗ್ಬಿಡುತ್ತೆ. ಬೆಟ್ಟದಿಂದ ಇಳಿದಿದ ತಕ್ಷಣನೇ ಸಮುದ್ರ ಇದೆ, ಬೆಟ್ಟದಿಂದ ಇಳಿದಿದ ತಕ್ಷಣನೇ ಹೋಗಿ ಸಮುದ್ರ ಜಾಯಿನ್ ಆಗ್ಬಿಡುತ್ತೆ. ಬೆಟ್ಟದಿಂದ ಇಳಿದಿದ ತಕ್ಷಣನೇ ಸಮುದ್ರ ಜಾಯಿನ್ ಆಗ್ಬಿಟ್ರೆ ಏನಾಗುತ್ತೆ, ಸ್ಪೀಡ್ ಆಫ್ ದ ರಿವರ್ ತುಂಬಾ ಜಾಸ್ತಿ ಇರುತ್ತೆ. ಸ್ಪೀಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಇದು ಎರೋಷನ್ ಮಾಡ್ಬಿಡುತ್ತೆ, ಹಿಂಗ್ ಕಟ್ ಮಾಡ್ಬಿಡುತ್ತೆ. ಸೊ ಕಟ್ ಮಾಡಿದಾಗ ಏನ್ ಮಾಡುತ್ತೆ, ಇಲ್ಲಿ ಯು ಕ್ಯಾನ್ ಸಿ ದಟ್ ದೇರ್ ಇಸ್ ಗ್ರೋತ್ ಆಫ್ ಓಷನ್ ಇನ್ ಟು ದಿ ಕಾಂಟಿನೆಂಟ್. ಸೊ ಓಷನ್ ಕ್ರಮೇಣವಾಗಿ ಹಿಂಗೆ ಕಾಂಟಿನೆಂಟ್ ಒಳಗಡೆಗೆ ನುಗ್ಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಕಾಂಟಿನೆಂಟ್ ಒಳಗಡೆಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಎರೋಷನ್ ಆಗಿ ಇಲ್ಲಿದ್ದ ಕಾಂಟಿನೆಂಟ್ ಎಲ್ಲ ಕಿತ್ತಾಕ್ಬಿಟ್ಟಿದೆ. ಸೊ ದಿನ ಇದು ಈ ರೀತಿ ಡೀಪ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಎಸ್ಟುವರಿ ಅಂತ ಕೇಳ್ತೀವಿ. ಸೊ ಎಸ್ಟುವರಿ ಬರಂತದ್ದು ವೆನ್ ದ ರಿವರ್ ಇಸ್ ಇನ್ ದ ಯೂತ್ ಸ್ಟೇಜ್. ಯೂತ್ ಸ್ಟೇಜ್ ಅಲ್ಲಿ ಇದ್ದಾಗ, ರಿವರ್ ಸ್ಪೀಡ್ ಜಾಸ್ತಿ ಇದ್ದಾಗ, ಮೋರ್ ಓವರ್ ಇವ್ ಎರಡು ರಿವರ್ಗಳು ರಿಫ್ಟ್ ರಿವರ್ಗಳು. ಸೊ ಫಾಲ್ಟ್ ಮೌಂಟೇನ್, ವಿಂಧ್ಯ, ಸತ್ಪುರ, ಅಜಂತಾ ಮೌಂಟೇನ್ ಮಧ್ಯದಲ್ಲಿ ಹರಿತವೆ. ಸೊ ಹರಿಯುವಾಗ ಸ್ಪೀಡ್ ತುಂಬಾ ಜಾಸ್ತಿ ಇದೆ. ಸೊ ಸ್ಪೀಡ್ ತುಂಬಾ ಜಾಸ್ತಿ ಇದ್ದಾಗ ಎರೋಷನ್ ಇಸ್ ದ ಮೇನ್ ಫೀಚರ್. ಯುಕೆ ಎರೋಷನ್ ಮಾಡೋದ್ರಿಂದ ಅದೇನ್ ಮಾಡುತ್ತೆ, ಕಾಂಟಿನೆಂಟ್ ಎಲ್ಲಿ ಜಾಯಿನ್ ಆಗ್ತಾ ಇದೆ ಮೌತ್ ಆಫ್ ದ ರಿವರ್ ಅಲ್ಲೂ ಕೂಡ ಎರೋಷನ್ ಮಾಡ್ಬಿಡುತ್ತೆ. ಮೌತ್ ಆಫ್ ದ ರಿವರ್ ಅಲ್ಲಿ ನಿಮ್ಗೆ ಎರೋಷನ್ ಆದಾಗ ಯು ಕ್ಯಾನ್ ಸಿ ದಟ್ ಇಟ್ ಇಸ್ ಕಾಸಿಂಗ್ ಕಾಂಟಿನೆಂಟಲ್ ಎರೋಷನ್. ಸೊ ಹಿಂಗೆ ಕಾಂಟಿನೆಂಟಲ್ ಎರೋಷನ್ ಮಾಡ್ಕೊಂಡು ಸಮುದ್ರಕ್ಕೆ ಒಳಗಡೆಗೆ ನುಗ್ಗಕ್ಕೆ ದಾರಿ ಮಾಡ್ಕೊಟ್ಬಿಡುತ್ತೆ. ಸೊ ಈ ಫೀಚರ್ ಅಲ್ಲಿ ಏನೇನ್ ಕಾಣಿಸುತ್ತೆ ಅಂತ ಕೇಳ್ತಿದ್ದಾರೆ. ದೇ ಆರ್ ಕ್ರಿಯೇಟೆಡ್ ಬೈ ಡೆಪಾಸಿಷನ್ ಅಂತಿದ್ದಾರೆ. ಸೊ ಇಟ್ ಇಸ್ ವೆರಿ ರಾಂಗ್. ಸೊ ಯು ಕ್ಯಾನ್ ಸಿ ಇಲ್ಲಿ ಆಪ್ಷನ್ 1 ಮತ್ತೆ ಆಲ್ ಆಫ್ ದಿ ಅಬೌವ್.
So you need not read the other options only. Answer C is the answer. So elimination method ali, when you find out that it is not deposition, you can simply eliminate the answer. ಬೇರೆ ನೋಡೋಣ. ಸೊ ಇಟ್ ಇಸ್ ಸೂಟಬಲ್ ಫಾರ್ ಪೋರ್ಟ್ಸ್ಗೆ ಸೂಟಬಲ್. ನ್ಯಾಚುರಲ್ ಆಗಿ ಡೆಪ್ತ್ ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ನ್ಯಾಚುರಲಿ ದಿನ ಡೆಪ್ತ್ ಇನ್ಕ್ರೀಸ್ ಆಗುತ್ತೆ, ಯಾಕಂದ್ರೆ ಎರೋಷನ್ ಆಗ್ತಾ ಇರುತ್ತೆ. ಸೊ ನ್ಯಾಚುರಲಿ ಡೆಪ್ತ್ ಇನ್ಕ್ರೀಸ್ ಆಗುತ್ತೆ. ಸೊ ಡೆಪ್ತ್ ಇನ್ಕ್ರೀಸ್ ಆಗೋದ್ರಿಂದ ಪೋರ್ಟ್ ಮೇಂಟೆನೆನ್ಸ್ ತುಂಬಾ ಈಸಿ. ಏನು ಡೆಪಾಸಿಟೇ ಬರ್ತಾ ಇಲ್ಲ. ಸೊ ಡೆಪಾಸಿಟೇ ಬರ್ತಾ ಇಲ್ಲ, ಎರೋಷನ್ ಆಗ್ತಾ ಇದೆ. ಸೊ ಹಂಗಾಗೋದ್ರಿಂದ ಇದರಲ್ಲಿ ಡೆಪ್ತ್ ಚೆನ್ನಾಗಿರುತ್ತೆ. ಸೊ ಡ್ರಾಟ್ ಚೆನ್ನಾಗಿರುತ್ತೆ. ಯು ನೀಡ್ ನಾಟ್ ಮೇಂಟೈನ್ ದ ಪೋರ್ಟ್ ದಟ್ ಮಚ್. ಬಟ್ ಆನ್ ದಿ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ನೀವು ಪೋರ್ಟ್ ಮೇಂಟೈನ್ ಮಾಡಬೇಕಾದ್ರೆ ಇಲ್ಲಿ ಡ್ರೆಜಿಂಗ್ ಜಾಸ್ತಿ ಮಾಡಬೇಕು, ಮಣ್ಣು ತೆಗ್ದಾಕ್ಬೇಕು. ಯಾಕಂದ್ರೆ ಡೆಪಾಸಿಟ್ ನದಿಗಳು ಎಲ್ಲವೂ ತಂದು ಡೆಪಾಸಿಟ್ ಆಗ್ತವೆ. ಸೊ ಡೆಪಾಸಿಟ್ ನ ತೆಗೆದು ಆಳ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇದು ಸೂಟಬಲ್ ಫಾರ್ ಪೋರ್ಟ್ಸ್. ನೆಕ್ಸ್ಟ್, ದೇ ಡೀಪನ್ ದ ಕೋಸ್ಟ್ gradually. So coastal area you are seeing that it is deepening it at the point. ಎಲ್ಲಿದೆ ಅಲ್ಲಿ ಕೋಸ್ಟ್ ನ ದಿನ ಆಳ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ನೆಕ್ಸ್ಟ್, ದೇ ಆರ್ ಕಾಸ್ಡ್ ವೆನ್ ರಿವರ್ಸ್ ಆರ್ ಇನ್ ಯಂಗ್ ಸ್ಟೇಜ್ ಅಂಡ್ ದೇ ಮೀಟ್ ದಿ ಓಷನ್ಸ್. ಸೊ 2, 3, 4 ಆರ್ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್, ವಿಚ್ ಅಮಾಂಗ್ ದ ಬಿಲೋ ಆರ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್. ಯಾವ್ದು ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಆರ್ಕ್ವೆಟ್ ಡೆಲ್ಟಾ, ಗಂಗಾ ಬ್ರಹ್ಮಪುತ್ರ ನದಿ. ಬರ್ಡ್ ಫುಟ್ ಡೆಲ್ಟಾ, ನೈಲ್ ನದಿ. ಕಸ್ಪೇಟ್ ಡೆಲ್ಟಾ, ಟೈಬರ್ ನದಿ. ಫ್ರೆಶ್ ವಾಟರ್ ಡೆಲ್ಟಾ, ಸೆಲಂಗಾ. ಸೊ ಬರ್ಡ್ ಫುಟ್ ಡೆಲ್ಟಾ ಅಂತ ಹೇಳಿದ್ರೆ ಆ ಡೆಲ್ಟಾ ಶೇಪ್ ಇಟ್ ಇಸ್ ಇನ್ ದ ಬರ್ಡ್ ಫುಟ್. ಸೊ ಹಿಯರ್ ಯು ಕ್ಯಾನ್ ಸಿ ಇಟ್ ಇಸ್ ಇನ್ ದ ಶೇಪ್ ಆಫ್ ಬರ್ಡ್ ಫುಟ್. ಸೊ ಈ ರೀತಿ ಬರ್ಡ್ ಫುಟ್ ತರ ಹಿಂಗೆ ಬರುತ್ತೆ. ಸೊ ಬರ್ಡ್ ಫುಟ್ ಡೆಲ್ಟಾ ಎಕ್ಸಾಂಪಲ್ ಇಸ್ ನಾಟ್ ನೈಲ್ ರಿವರ್, ಇಟ್ ಇಸ್ ಮಿಸಿಸಿಪಿ ನದಿ. ನೈಲ್ ರಿವರ್ ಇಸ್ ಆರ್ಕ್ವೇಟ್ ಡೆಲ್ಟಾ ಓನ್ಲಿ. ಆರ್ಕ್ವೇಟ್ ಡೆಲ್ಟಾ ಅಂತ ಹೇಳಿದ್ರೆ ನಮ್ ಗಂಗಾ ಬ್ರಹ್ಮಪುತ್ರ ಬಂದಂಗೆ. ಸೊ ಇಲ್ಲಿ ಯು ಆರ್ ಸೀಯಿಂಗ್ ದಟ್ ಇಟ್ ಇಸ್ ಬ್ರಾಡ್ ಆಗಿ ಹಿಂಗ್ ಬೆಳ್ಕೊಂಡು ಹೋಗ್ತಾ ಇದೆ. ಸೊ ದಟ್ ಈಸ್ ಯುವರ್ ಆರ್ಕ್ವೇಟ್ ಡೆಲ್ಟಾ. ನೆಕ್ಸ್ಟ್, ಕಸ್ಪೇಟ್ ಡೆಲ್ಟಾ ಇಸ್ ಟೈಬರ್ ರಿವರ್. ಅದು ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಹಿಂಗೆ ಟೂತ್ ಶೇಪ್ ಅಲ್ಲಿ ಬೆಳ್ಕೊಂಡು ಹೋಗುತ್ತೆ. ಸೊ ದಟ್ ಇಸ್ ಕರೆಕ್ಟ್. ಆರ್ಕ್ವೇಟ್ ಇಸ್ ಕರೆಕ್ಟ್, ಬಟ್ ಯುವರ್ ಬರ್ಡ್ ಫುಟ್ ಡೆಲ್ಟಾ ತಪ್ಪು. ಆಪ್ಷನ್ ಬಿ ತಪ್ಪು. ನೈಲ್ ರಿವರ್ ಆರ್ಕ್ವೇಟ್ ಇದೆ, ಬರ್ಡ್ ಫುಟ್ ಡೆಲ್ಟಾಗೆ ಮಿಸಿಸಿಪಿ ರಿವರ್ ಇಸ್ ಅನ್ ಎಕ್ಸಾಂಪಲ್. ಸೆಲೆಂಗಾ ರಿವರ್ ಇಸ್ ಫ್ರೆಶ್ ವಾಟರ್ ಡೆಲ್ಟಾ. ಸೊ ಸೆಲೆಂಗಾ ರಿವರ್ ಏನಾಗ್ತಾ ಇದೆ, ಇಟ್ ಇಸ್ ಗೋಯಿಂಗ್ ಅಂಡ್ ಜಾಯಿನಿಂಗ್ ಯೋರ್ ಲೇಕ್ ಬೈಕಾಲ್. ಲೇಕ್ ಬೈಕಾಲ್ ಅಂತ ಇದೆ. ಬೈಕಾಲ್ ಲೇಕ್ ಇಸ್ ಇನ್ ರಷ್ಯಾ. ಇಟ್ ಹ್ಯಾಸ್ ದಿ ಹೈಯೆಸ್ಟ್ ಅಮೌಂಟ್ ಆಫ್ ವಾಟರ್. ವಾಟರ್ ವೈಸ್ ಅಲ್ಲಿ ತುಂಬಾ ವಾಟರ್ ಇದೆ ಅಂಡ್ ಇಟ್ ಇಸ್ ದ ಡೀಪೆಸ್ಟ್ ಲೇಕ್ ಇನ್ ದ ವರ್ಲ್ಡ್. ಸೊ ಈ ಲೇಕ್ ಬೈಕಾಲ್ಗೆ ಏನಾಗ್ತಾ ಇದೆ, ಲೇಕ್ ಬೈಕಾಲ್ ರಷ್ಯಾದಲ್ಲಿದೆ, ಅದಕ್ಕೆ ನದಿ ಸೆಲೆಂಗಾ ಹೋಗಿ ಸೇರ್ಕೋತಾ ಇದೆ. ಅಲ್ಲಿ ಅದು ಇಟ್ ಇಸ್ ಡೆಪಾಸಿಟಿಂಗ್ ಅಂಡ್ ಇಟ್ ಇಸ್ ಕ್ರಿಯೇಟಿಂಗ್ ಅ ಡೆಲ್ಟಾ ಏರಿಯಾ ಇನ್ಸೈಡ್ ದ ಲೇಕ್. ಸೊ ದಟ್ ಇಸ್ ಯುವರ್ ಫ್ರೆಶ್ ವಾಟರ್ ಡೆಲ್ಟಾ. ಫ್ರೆಶ್ ವಾಟರ್ ಬಾಡಿನ ಜಾಯಿನ್ ಆಗ್ತಾ ಇದೆ. ಫ್ರೆಶ್ ವಾಟರ್ ಬಾಡಿ ಒಳಗಡೆ ಡೆಲ್ಟಾ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಟ್ ಇಸ್ ಯುವರ್ ಫ್ರೆಶ್ ವಾಟರ್ ಬಾಡಿ ಡೆಲ್ಟಾ, ಸೆಲೆಂಗಾ ರಿವರ್. ನೆಕ್ಸ್ಟ್, 19th question. Which among the below chemical weathering occurs on limestone? So karst ಅಲ್ಲಿ ಯಾವ್ದು ಬರ್ತಾ ಇದೆ? Hydration, carbonation, oxidation, hydrolysis, carbonation. So I already explained about water plus atmospheric carbon dioxide. Weak carbonic acid ಬರುತ್ತೆ. Weak carbonic acid can dissolve your calcium. So calcium dissolve ಮಾಡಿದಾಗ it is carbonation. Which among the below is not mass wasting? Mass wasting ಅಂದ್ರೆ ಒಂದೇ ಸತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಗೆ ಎರೋಷನ್ ಆಗೋದಾಗ ಯು ಕಾಲ್ ಇಟ್ ಆಸ್ ಮಾಸ್ ವೇಸ್ಟಿಂಗ್. ಸೊ ಸಾಯಿಲ್ ಕ್ರೀಪ್, ಸಾಲಿಫ್ಲಕ್ಷನ್, ಲ್ಯಾಂಡ್ ಸ್ಲೈಡ್, ನನ್ ಆಫ್ ದಿ ಅಬೌವ್. ಮೂರು ಕೂಡ ಮಾಸ್ ವೇಸ್ಟಿಂಗ್ ಮೆಕ್ಯಾನಿಸಮೇ. ಎಲ್ಲಾದ್ರಲ್ಲೂ ಮಾಸ್ ಅಲ್ಲಿ ಮೂವ್ ಆಗ್ತಾ ಇರತ್ತೆ. ಸೊ ಇಟ್ ಇಸ್ ಮೆಥಡ್ ಆಫ್ ಮಾಸ್ ವೇಸ್ಟಿಂಗ್. 21st question. Which among the below statements are true regarding seismicity? Seismicity ಅಂತ ಹೇಳಿದ್ರೆ ಅರ್ಥಕ್ವೇಕ್ ಬರಕ್ಕೆ ಯಾವ್ದೆಲ್ಲ ಕಾರಣ ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್, ಸೆಸ್ಮಿಸಿಟಿ ಅರೈಸಸ್ ಡ್ಯೂ ಟು ಸ್ಟ್ರೆಸ್ ಇನ್ ಎಸ್ಥೆನೋಸ್ಫಿಯರ್ ಅಂತಿದ್ದಾರೆ. ಸೊ ಅರ್ತ್ ಲೇಯರ್ ಅಲ್ಲಿ ಮೇಲ್ಗಡೆ ಕ್ರಸ್ಟ್ ಇರುತ್ತೆ, ಸಾಲಿಡ್ ಲೇಯರ್, ಅದು ಒಳಗಡೆ ಎಸ್ಥೆನೋಸ್ಫಿಯರ್ ಬರುತ್ತೆ, ಪ್ಲಾಸ್ಟಿಕ್ ಸ್ಟೇಟ್ ಅಲ್ಲಿ ಇರುತ್ತೆ. ಇಲ್ಲಿ ಇವಾಗ ನಮಗ್ ಮೇಲೆ ಎಲ್ಲಿ ಅರ್ಥಕ್ವೇಕ್ ಫಸ್ಟ್ ಫೀಲ್ ಆಗತ್ತೆ, ಹೆಚ್ಚು ಹೈ ಇಂಟೆನ್ಸಿಟಿಯಲ್ಲಿ, ಮ್ಯಾಕ್ಸಿಮಮ್ ಇಂಟೆನ್ಸಿಟಿಯಲ್ಲಿ ಫೀಲ್ ಆಗುತ್ತೆ, ದಟ್ ಈಸ್ ಯೋರ್ ಎಪಿಸೆಂಟರ್. ಎಪಿಸೆಂಟರ್ ಇಸ್ ಡೈರೆಕ್ಟ್ಲಿ ಬಿಲೋ ಯೋರ್ ಫೋಕಸ್. ಫೋಕಸ್ ಒಳಗಡೆ ಇಸ್ ದ ಮೇನ್ ಪಾಯಿಂಟ್ ವೇರ್ ದ ಸ್ಟ್ರೆಸ್ ಇಸ್ ರಿಲೀಸ್ಡ್. ಸೊ ಸ್ಟ್ರೆಸ್ ರಿಲೀಸ್ ಆದಾಗ ಅರ್ಥಕ್ವೇಕ್ ಕಾಣಿಸ್ಕೊಳ್ಳುತ್ತೆ. ಸೊ ಸ್ಟ್ರೆಸ್ ರಿಲೀಸ್ ಆಗೋದು ಫೋಕಸ್ ಪಾಯಿಂಟ್ ಅಲ್ಲಿ. ಫೋಕಸ್ ಇಸ್ ಡೈರೆಕ್ಟ್ಲಿ ಬಿಲೋ ಯೋರ್ ಎಪಿಸೆಂಟರ್. ಇಟ್ ಈಸ್ ಇನ್ ದ ಕ್ರಸ್ಟ್ ಆಫ್ ದಿ ಅರ್ತ್, ನಾಟ್ ಇನ್ ಎಸ್ಥೆನೋಸ್ಫಿಯರ್. ಎಸ್ಥೆನೋಸ್ಫಿಯರ್ ಇರೋದೇ ಪ್ಲಾಸ್ಟಿಕ್ ಸ್ಟೇಟ್ ಅಲ್ಲಿ. ಪ್ಲಾಸ್ಟಿಕ್ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ದರ್ ಇಸ್ ನೋ ಸ್ಟ್ರೆಸ್ ಬಿಲ್ಡ್. ಈಸಿ ಸ್ವಲ್ಪ ಮೂವ್ಮೆಂಟ್ ಆ ಕಡೆ ಈ ಕಡೆ ಆಗುತ್ತೆ. ಸಾಲಿಡ್ ಇದ್ದಾಗ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ, ಮೂವ್ಮೆಂಟ್ ಇರೋದಿಲ್ಲ. ಎಕ್ಸ್ಪಾನ್ಷನ್ ಆಗ್ತಿದೆ ಇಲ್ಲ ಕಂಪ್ರೆಷನ್ ಆಗ್ತಿದೆ ಅಂದ್ರೆ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ.
ಇಲ್ಲ ಅಂದ್ರೆ ಸ್ಟ್ರೆಸ್ಸೇ ಬಿಲ್ಡ್ ಆಗಲ್ಲ. ಸೊ ಈ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ನೋಡಿದಾಗ ಎಸ್ಥೆನೋಸ್ಫಿಯರ್ ಅಂತ ಹಾಕಿರೋದ್ರಲ್ಲೇನೆ ಇಫ್ ಯು ಸಿ ಆಪ್ಷನ್ 1 ಇಲ್ಲಿ, ಆಪ್ಷನ್ 1 ಇಲ್ಲಿ, ಆಲ್ ಆಫ್ ದಿ ಅಬವ್ ಅಲ್ಲಿ ಯಾವ್ದು ಟ್ರೂ ಅಂತ ಕೇಳಿದರೆ ಸ್ಟೇಟ್ಮೆಂಟ್ ಫಾಲ್ಸ್. ಸೊ 3 ಅಲ್ಲೇ ಎಲಿಮಿನೇಟ್ ಆಗೋಗುತ್ತೆ. ಆನ್ಸರ್ ಇಸ್ ಆಪ್ಷನ್ ಸಿ. ಯು ಕ್ಯಾನ್ ಅರೈವ್ ಎಟ್ ದಿಸ್. ಓಕೆ, ಸೊ ಎಲಿಮಿನೇಷನ್ ಮೆಥಡ್ ಇಸ್ ಈಸಿ. ಬಟ್ ಎಸ್ಥೆನೋಸ್ಫಿಯರ್ ಅಲ್ಲೇ ಬಿಲ್ಡ್ ಆಗತ್ತೆ ಅನ್ನೋದೇ ಪ್ರೈಮರಿ ಪಾಯಿಂಟೇ ಗೊತ್ತಿಲ್ಲ ಅಂದಾಗ ಎಲಿಮಿನೇಷನ್ ಮೆಥಡ್ ವರ್ಕ್ ಆಗಲ್ಲ. ಸೊ ಎಲಿಮಿನೇಷನ್ ಮೆಥಡ್ ಇಸ್ ಓಕೆ, but it is better that you have a conceptual clarity and you arrive at the answer with an assured way of all the options. So seismicity is due to stress in asthenosphere statement is false. It is because in the crust alli agutte. Next, there is high seismicity in the plate boundaries. Obviously plate boundary ಗಳಲ್ಲಿ ಇಲ್ಲ ನಿಮ್ಗೆ ಎರಡು ಪ್ಲೇಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ ಡೈವರ್ಜೆಂಟ್ ಪ್ಲೇಟ್ ಬೌಂಡ್ರಿ ಇರುತ್ತೆ, ಇಲ್ಲಿ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. ಕಾನ್ವರ್ಜೆಂಟ್ ಪ್ಲೇಟ್ ಬೌಂಡ್ರಿ ಇದ್ರೆ ಎರಡು ಒಂದ್ರ ಹತ್ರ ಒಂದು ಬರ್ತಿರತ್ತೆ, ಒಂದು ಸಬ್ಡಕ್ಷನ್ ಹಿಂಗ್ ಒಳಗಡೆ ಹೋಗ್ತಾ ಇರತ್ತೆ, ಇಲ್ಲಿ ಸ್ಟ್ರೆಸ್ ಬಿಲ್ಡ್ ಆಗತ್ತೆ. ಸೊ ಕಾನ್ವರ್ಜೆಂಟ್ ಅಲ್ಲಿ ಎರಡು ಒಂದ್ ಕಡೆಯಿಂದ ಒಂದ್ ಕಡೆ ಬರ್ತಾ ಇದೆ, ಡೈವರ್ಜೆಂಟ್ ಅಲ್ಲಿ ದೂರ ದೂರ ಹೋಗ್ತಿದೆ. ಸೊ ಎರಡೂ ಕಡೆ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. ಟ್ರಾನ್ಸ್ಫಾರ್ಮ್ ಪ್ಲೇಟ್ ಬೌಂಡ್ರಿ ಅಲ್ಲೂ ಅಷ್ಟೇ, ಮೇಲೆ ಕೆಳಗೆ ಓಡಾಡ್ತಾ ಇರುತ್ತೆ, ಸೊ ಅಲ್ಲೂ ಕೂಡ ಬಿಲ್ಡ್ ಆಗುತ್ತೆ. ಸೊ ಪ್ಲೇಟ್ ಬೌಂಡ್ರಿ ಇಸ್ ದ ಮೇಜರ್ ಝೋನ್ ಫಾರ್ ಯುವರ್ ವೋಲ್ಕೆನೋ ಅಂಡ್ ಅರ್ಥ್ಕ್ವೇಕ್ ಬೋತ್. ನೆಕ್ಸ್ಟ್, ಸೆಕೆಂಡರಿ ವೇವ್ಸ್. ಸೆಕೆಂಡರಿ ವೇವ್ಸ್ ಕ್ಯಾನ್ ಪಾಸ್ ಥ್ರೂ ಸಾಲಿಡ್ಸ್ ಓನ್ಲಿ ಅಂತ ಹೇಳ್ತಿದ್ದಾರೆ. ಸರ್ಫೇಸ್ ವೇವ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಟ್ರೆಮರ್ಸ್. ಸೊ ಟ್ರೆಮರ್ಸ್ ಅಂದ್ರೆ ನಡ್ಕ ಬರಕ್ಕೆ ಸರ್ಫೇಸ್ ವೇವ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಫ್ ಯು ಸಿ ಅರ್ಥ್ಕ್ವೇಕ್ ಇಲ್ಲಿ ರೆಡ್ ಕಲರ್ ಬರ್ತಾ ಇರೋದೆಲ್ಲ ಸರ್ಫೇಸ್ ವೇವ್, ಬ್ಲೂ ಕಲರ್ ಎಸ್ ವೇವ್, ಪಿ ವೇವ್ ಎಲ್ಲ ಬ್ಲಾಕ್ ಕಲರ್ ಅಲ್ಲಿ ಇದೆ. ಎಸ್ ವೇವ್ ಅಂದ್ರೆ ಇಟ್ ಇಸ್ ಸೆಕೆಂಡರಿ ವೇವ್, ಪಿ ವೇವ್ ಅಂದ್ರೆ ಇಟ್ ಇಸ್ ಪ್ರೈಮರಿ ವೇವ್. ಫಸ್ಟ್ ಬರುತ್ತೆ ಪ್ರೈಮರಿ ವೇವ್. ಸೊ ಪ್ರೈಮರಿ, ಅದಕ್ಕೆ ಪ್ರೈಮರಿ ಅಂತ ಕರೀತಾರೆ. ಪ್ರೈಮರಿ ವೇವ್ ಇಲ್ಲಿ ನೋಡ್ಬೋದು, ಇದು ಪ್ರೈಮರಿ ವೇವ್. ಇಲ್ಲಿ ಇಟ್ ಇಸ್ ಟ್ರಾವೆಲಿಂಗ್ ಥ್ರೂ ಯೋರ್ ಸಾಲಿಡ್ ಲೇಯರ್ ಆಫ್ ದಿ ಅರ್ತ್. ಆಮೇಲಿಂದ ಇಲ್ಲಿ ಲಿಕ್ವಿಡ್ ಕೋರ್ ಒಳಗಡೆ ಬಂದು ಇಲ್ಲೂ ಕೂಡ ಟ್ರಾವೆಲ್ ಆಗ್ತಾ ಇದೆ, ಇಲ್ಲಿಂದ ಆಚೆನೂ ಬಂದು ಟ್ರಾವೆಲ್ ಆಗ್ತಾ ಇದೆ. ಸೊ 3 ಮೀಡಿಯಂ ಅಲ್ಲಿ ಟ್ರಾವೆಲ್ ಆಗುತ್ತೆ, ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್ ಅಲ್ಲಿ. ಸೊ 3 ಮೀಡಿಯಂ ಅಲ್ಲೂ ಟ್ರಾವೆಲ್ ಆಗುತ್ತೆ. ನೆಕ್ಸ್ಟ್, ಇಫ್ ಯು ಸಿ ದ ಸೆಕೆಂಡರಿ ವೇವ್. ಸೆಕೆಂಡರಿ ವೇವ್ ಇಲ್ಲಿ ನೋಡಿ, ಇಲ್ಲಿ ಬಂದು ಇಲ್ಲೇ ನಿಂತ್ಕೊಂಡ್ಬಿಡ್ತಾ ಇದೆ. ಒಳಗಡೆ ಲಿಕ್ವಿಡ್ ಒಳಗಡೆ ಬಂದಿದ ತಕ್ಷಣ ವೇವ್ ವಿಲ್ ಸ್ಟಾರ್ಟ್ ಡೆತ್. ಸೊ ಇಟ್ ಕ್ಯಾನ್ ಪಾಸ್ ಓನ್ಲಿ ಥ್ರೂ ದ ಸಾಲಿಡ್. ಸೊ ರೆಡ್ ಕಲರ್ ಬರೀ ಇಲ್ಲಿ ಎಲ್ಲಿ ಸಾಲಿಡ್ ಇದೆ ಅಲ್ಲಿವರೆಗೂ ಬರೀ ಇಷ್ಟ ಅಗಲದಲ್ಲಿ ಮಾತ್ರ ನಿಮ್ಗೆ ರೆಡ್ ಕಲರ್ ವೇವ್ಸ್ ಕಾಣಿಸ್ತಾ ಇದೆ. ಕೆಳಗಡೆಯಲ್ಲಿ ಟೋಟಲಿ ದರ್ ಇಸ್ ನೋ ರೆಡ್ ಕಲರ್ ವೇವ್. ಸೆಕೆಂಡರಿ ವೇವ್ ಬರ್ತಾನೆ ಇಲ್ಲ, ಯಾಕಂದ್ರೆ ಮಧ್ಯದಲ್ಲಿ ಯು ಹ್ಯಾವ್ ಲಿಕ್ವಿಡ್ ಕೋರ್ ಏರಿಯಾ. ಕೋರ್ ಏರಿಯಾ ಲಿಕ್ವಿಡ್ ಇರೋದ್ರಿಂದ ಅದನ್ನ ದಾಟ್ಕೊಂಡು ಬರಕ್ಕೆ ಆಗ್ತಾ ಇಲ್ಲ ಅದಕ್ಕೆ, ಸೊ ಬರ್ತಾ ಇಲ್ಲ ಅಲ್ಲಿ. ಸೊ ಮೇಲ್ಗಡೆ ಮಾತ್ರ ಇದೆ. ಪಿ ವೇವ್, ಎಸ್ ವೇವ್ ಎರಡೂ ಬರಬೇಕು. ಪಿ ವೇವ್, ಎಸ್ ವೇವ್ ಎರಡೂ ಬಂದ್ರೆ ಸರ್ಫೇಸ್ ವೇವ್ಸ್ ಬರುತ್ತೆ. ಪಿ ವೇವ್, ಎಸ್ ವೇವ್ ನೋಡ್ತಾ ಇದ್ದೀರಾ, ಅರ್ತ್ ಬಾಡಿ ಒಳಗಡೆ ಎಲ್ಲ ಮೂವ್ ಆಗ್ತಾ ಇದೆ. ಸೊ ಅರ್ತ್ ಬಾಡಿ ಒಳಗಡೆ ಎಲ್ಲ ಮೂವ್ ಆಗೋದ್ರಿಂದ ಈ ಪಿ ವೇವ್, ಎಸ್ ವೇವ್ ಗಳನ್ನ ಬಾಡಿ ವೇವ್ಸ್ ಅಂತ ಕರಿತೀವಿ. ಅದೇ ಸರ್ಫೇಸ್ ವೇವ್ ಅಂತ ಹೇಳಿದ್ರೆ ಇಲ್ಲಿ ಎಪಿಸೆಂಟರ್ ಇಂದ ಮುಂದಕ್ಕೆ ಇಲ್ಲಿ ಹಿಂಗ್ ಮೂವ್ ಆಗುತ್ತೆ. ಈ ರೀತಿ ಅದು ಮೂವ್ ಆದಾಗ ನಮ್ಗೆ ಟ್ರೆಮರ್ಸ್, ನಮಗೆ ನಡಕ ಕಾಣಿಸುತ್ತೆ. ಸೊ ಭೂಮಿ ನಡಗತ್ತೆ. ಸೊ ಅದು ಸರ್ಫೇಸ್ ವೇವ್ ಬರ್ಬೇಕು. ಸರ್ಫೇಸ್ ವೇವ್ ಬಂದ್ರೆ ಟ್ರೆಮರ್ ಬರುತ್ತೆ. ಸರ್ಫೇಸ್ ವೇವ್ ಬರ್ಲಿಲ್ಲ ಅಂದ್ರೆ ಟ್ರೆಮರ್ ಬರೋದಿಲ್ಲ. ಸರ್ಫೇಸ್ ವೇವ್ ಬರೋದಕ್ಕೆ ಪಿ ವೇವ್, ಎಸ್ ವೇವ್ ಎರಡೂ ಇರಬೇಕು. ಎರಡೂ ಸೇರಿದ್ರೆ ಮಾತ್ರ ಯು ವಿಲ್ ಗೆಟ್ ಯೋರ್ ಸರ್ಫೇಸ್ ವೇವ್. ಇಲ್ಲೆಲ್ಲ ಕೆಳಗಡೆ ಅಟ್ ಎನಿ ಕಾಸ್ಟ್ ಅರ್ಥ್ಕ್ವೇಕ್ ಬರೋದೇ ಇಲ್ಲ, ಯಾಕಂದ್ರೆ ಅಲ್ಲಿ ಇರೋದೇ ಬರೀ ಪಿ ವೇವ್, ಎಸ್ ವೇವ್ ಇಲ್ವೇ ಇಲ್ವಾ. ಸೊ ಸರ್ಫೇಸ್ ವೇವ್ ಜನರೇಟೇ ಆಗೋದಿಲ್ಲ. ಸೊ ಆನ್ಸರ್ ಆಪ್ಷನ್ 2, 3 and 4 ಆಲ್ 3 ಆರ್ ಕರೆಕ್ಟ್. Next, Pacific Ring of Fire. Pacific Ring of Fire is due to volcano, earthquake, plate boundary, all of the above. All of the above is the answer. So Pacific Ring of Fire, if you see, this is your Pacific plate. Pacific Ocean illide. So Pacific Ocean sutta ಈ ಪಿಂಕ್ ಕಲರ್ ಕಾಣಿಸ್ತಾ ಇರೋದ್ರಲ್ಲಿ ಅತಿ ಹೆಚ್ಚು ವಾಲ್ಕೆನೋ, ಅತಿ ಹೆಚ್ಚು ಅರ್ಥ್ಕ್ವೇಕ್ ಇಲ್ಲಿ ಆಗುತ್ತೆ, ಯಾಕಂದ್ರೆ ಅದು ಪ್ಲೇಟ್ ಬೌಂಡ್ರಿ. ಸೊ ಯು ಆರ್ ಸೀಯಿಂಗ್ ಇಟ್ ಇಸ್ ದ ಪ್ಲೇಟ್ ಬೌಂಡ್ರಿ. ಸೊ ಈ ಕಡೆ ಯು ಹ್ಯಾವ್ ಯುವರ್ ಪೆಸಿಫಿಕ್ ಪ್ಲೇಟ್, ಈ ಕಡೆ ಯು ಹ್ಯಾವ್ ಯುರೇಷಿಯನ್ ಪ್ಲೇಟ್. ಯುರೇಷಿಯನ್ ಪ್ಲೇಟ್, ಪೆಸಿಫಿಕ್ ಪ್ಲೇಟ್ ಬೌಂಡ್ರಿ ಈ ಕಡೆ. ನಾರ್ತ್ ಅಮೆರಿಕನ್ ಪ್ಲೇಟು, ಪೆಸಿಫಿಕ್ ಪ್ಲೇಟ್ ಬೌಂಡ್ರಿ ಈ ಕಡೆ, ಇದು ನಾರ್ತ್ ಅಮೆರಿಕನ್. ಸೌತ್ ಅಮೆರಿಕನ್ ಪ್ಲೇಟ್ ಬೌಂಡ್ರಿ ಇಲ್ಲಿದೆ. ಸೊ ಸೌತ್ ಅಮೆರಿಕಾ ಪೆಸಿಫಿಕ್, ಕೆಳಗಡೆ ಅಂಟಾರ್ಟಿಕಾ ಪ್ಲೇಟ್. ಸುತ್ತ ಪ್ಲೇಟ್ ಬೌಂಡ್ರಿ ಇರೋದ್ರಿಂದ ಇಲ್ಲಿ ಜಾಸ್ತಿ ಬರುತ್ತೆ. ಸೊ ಹಂಗಾಗಿ ಅದನ್ನ ರಿಂಗ್ ಆಫ್ ಫೈರ್ ಅಂತ ಹೇಳಿ ಕರೀತಾರೆ. ಸೊ ಪ್ಲೇಟ್ ಬೌಂಡ್ರಿ ಇದೆ, ಪ್ಲೇಟ್ ಬೌಂಡ್ರಿ ಇರೋದಕ್ಕೆ ಅರ್ಥ್ಕ್ವೇಕ್, ವಾಲ್ಕೆನೋ ಬರ್ತಾ ಇದೆ. ಓಕೆ, ಸೊ ಟ್ರೆಂಚ್ಗಳು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಸೊ ಟ್ರೆಂಚ್ಗಳು ತುಂಬಾ ಜಾಸ್ತಿ ಇದೆ. ಸೊ ಆಲ್ ಆಫ್ ದಿ ಅಬೌವ್, ಆಲ್ 3 ಆರ್ ದಿ ರೀಸನ್ಸ್ ಫಾರ್ ಯೋರ್ ಪೆಸಿಫಿಕ್ ರಿಂಗ್ ಆಫ್ ಫೈರ್. ನೆಕ್ಸ್ಟ್, ವಿಚ್ ಅಮಾಂಗ್ ದಿ ಬಿಲೋ ಇಸ್ ಹಾರಿಜಾಂಟಲ್ ಇಂಟ್ರಿನ್ಸಿಕ್ ವಾಲ್ಕೆನೋ ಅಂತ ಕೇಳ್ತಿದ್ದಾರೆ. ಸೊ ಹಾರಿಜಾಂಟಲ್ ಇಂಟ್ರಿನ್ಸಿಕ್ ವಾಲ್ಕೆನೋ ಅಂತ ಹೇಳಿದ್ರೆ ವಾಲ್ಕೆನೋ ದಟ್ ಇಸ್
ಆಚೆ ಇರಪ್ಟ್ ಆಗಕ್ ಆಗ್ತಾ ಇಲ್ಲ, ಅದಕ್ಕೆ ಆಚೆ ಬರಕ್ ಆಗ್ತಾ ಇಲ್ಲ ಇಲ್ಲಿ ಮೇಲೆ. ಸೊ ಲಾವಾ ಮ್ಯಾಗ್ಮಾ ಏನಿದೆ ಅದು ಒಳಗಡೆನೆ ಹರಿಯಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಮ್ಯಾಗ್ಮಾ ಹಿಂಗೆ ಒಳಗಡೆನೆ ಹರಿದಾಗ ಬಿಲೋ ದಿ ಗ್ರೌಂಡ್ ಸರ್ಫೇಸ್. ಸೊ ಇದು ಅಬೌವ್ ದಿ ಗ್ರೌಂಡ್ ಸರ್ಫೇಸ್ ಇದೆ, ಇದು ಬಿಲೋ ದಿ ಗ್ರೌಂಡ್ ಸರ್ಫೇಸ್ ಇದೆ. ಸೊ ಬಿಲೋ ದಿ ಗ್ರೌಂಡ್ ಸರ್ಫೇಸ್ ಇದ್ದಾಗ ಇಲ್ಲಿ ಯು ಕಾಲ್ ಇಟ್ ಆಸ್ ಯುವರ್ ಇಂಟ್ರೆನ್ಸಿಕ್. ಮೇಲ್ಗಡೆ ಈ ವೋಲ್ಕ್ಯಾನಿಕ್ ಕೋನ್ ಬರುತ್ತೆ, ಅದನ್ನ ಎಕ್ಸ್ಟ್ರೆನ್ಸಿಕ್ ಅಂತ ಕರಿತೀವಿ. ಸೊ ಈ ರೀತಿ ಬೆಟ್ಟ ಬರುತ್ತಲ್ಲ, ಸೊ ಇದು ವೋಲ್ಕ್ಯಾನಿಕ್ ಕೋನ್ ಅಂತೀವಿ. ಸೊ ವೋಲ್ಕ್ಯಾನಿಕ್ ಕೋನ್ ಬರುತ್ತೆ, ಸೊ ವೋಲ್ಕ್ಯಾನಿಕ್ ಕೋನ್ ಇಸ್ ಎಕ್ಸ್ಟ್ರೆನ್ಸಿಕ್. ಇಂಟ್ರೆನ್ಸಿಕ್ ಅಂದ್ರೆ ಭೂಮಿ ಒಳಗಡೆನೆ ಬರಂತದ್ದು. ಸೊ ಇಲ್ಲಿ ಡಿಫ್ರೆಂಟ್ ಶೇಪ್ಸ್ ಇದೆ, ನೀವು ನೋಡ್ಬೋದು. ಸೊ ಯು ಕ್ಯಾನ್ ಸಿ ಇಲ್ಲಿ ಹಾರಿಜಾಂಟಲ್ ಇದೆ ಇದು ಈ ರೀತಿ. ಸೊ ಯು ಕಾಲ್ ಇಟ್ ಆಸ್ ಅ ಸಿಲ್. ಇಲ್ಲಿ ವರ್ಟಿಕಲ್ ಹೋಗ್ತಾ ಇದೆ, ಉದ್ದುದ್ದಕ್ಕೆ ಹೋಗ್ತಾ ಇದೆ. ಸೊ ಇಟ್ ಈಸ್ ಅ ಡೈಕ್. ಸೊ ಸಿಲ್, ಡೈಕ್. ಇಲ್ಲೊಂಥರ ಹಿಂಗೆ ಡೋಮ್ ಶೇಪ್ ಅಲ್ಲಿ ಊದ್ಕೊಂಡಿದೆ. ಸೊ ಇಟ್ ಈಸ್ ಅ ಲೋಕೋಲಿತ್. ಕೆಲವು ಕಡೆ ಇದೇ ಇದು ಲಾವಾ ಈ ರೀತಿ ಹಿಂಗ್ ಬರುತ್ತೆ. ಸೊ ಇಲ್ಲಿಂದ ಹಿಂಗ್ ಬಂದು ಈ ರೀತಿ ಕೆಳಗಡೆಗೆ ಹಿಂಗಿಗೆ ಸಾಸರ್ ಶೇಪ್ ಅಲ್ಲಿ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಯೋರ್ ಲೋಕೋಲಿತ್. ಇನ್ ಕೆಲವು ಸಲ ಈ ರೀತಿ ಅಲೆಯ ಆಕಾರದಲ್ಲಿ ಬರುತ್ತೆ, ಆಗ ಅದನ್ನ ಫ್ಯಾಕೋಲಿತ್ ಅಂತೀವಿ. ಸೊ ದೀಸ್ ಆರ್ ದಿ ಮೋಸ್ಟ್ ಪಾಪ್ಯುಲರ್ ಟೈಪ್ಸ್ ಆಫ್ ಇಂಟ್ರೆನ್ಸಿಕ್ ಲ್ಯಾಂಡ್ ಫಾರ್ಮ್ಸ್ ಬಿಕಾಸ್ ಆಫ್ ಮ್ಯಾಗ್ಮಾ ಫ್ಲೋ. ಸೊ ಫ್ಯಾಕೋಲಿತ್ ಅಂತ ಹೇಳೋದು ಹಿಂಗೆ ವೇವ್ ಶೇಪ್ ಅಲ್ಲಿ ಇದ್ದಾಗ, ಡೈಕ್ ಅಂದ್ರೆ ಅದು ವರ್ಟಿಕಲ್ ಬೆಳೆಯುತ್ತೆ, ಸಿಲ್ ಅಂದ್ರೆ ಇಟ್ ಇಸ್ ಹಾರಿಜಾಂಟಲ್, ಲೋಕೋಲಿತ್ ಅಂದ್ರೆ ಇಟ್ ಇಸ್ ಸಾಸರ್ ಶೇಪ್ ಹೀಗೆ. ಸೊ ಹಾರಿಜಾಂಟಲ್ ಯಾವ್ದಿದೆ, ಸಿಲ್ ಇದೆ. ಸೊ ಸಿಲ್ ಇಸ್ ದಿ ಆನ್ಸರ್. 24th question. Which among the below features are the features of a stratovolcano? So volcano ಅಲ್ಲಿ there are two types. Acidic ಒಂದ್ ಬರುತ್ತೆ, basic ಒಂದ್ ಬರುತ್ತೆ. Acidic ಅಂತ ಹೇಳಿದ್ರೆ ಅದರಲ್ಲಿ now you have high content of silica. ಸಿಲಿಕಾ ಮ್ಯಾಗ್ಮಾದಲ್ಲಿ ಅಥವಾ ಲಾವಾದಲ್ಲಿ ತುಂಬಾ ಜಾಸ್ತಿ ಇದ್ದಾಗ ಅಸಿಡಿಕ್ ವೋಲ್ಕೆನೋ ಬರುತ್ತೆ. ಬೇಸಿಕ್ ವೋಲ್ಕೆನೋ ಬರ್ಬೇಕಾದ್ರೆ ಬೆಸಾಲ್ಟ್ ತುಂಬಾ ಜಾಸ್ತಿ ಇರುತ್ತೆ. ಇವೆಲ್ಲ ಜಾಸ್ತಿ ಇದ್ದಾಗ ಐರನ್, ಮೆಗ್ನೀಷಿಯಂ, ಬೆಸಾಲ್ಟ್ ಎಲ್ಲ ಜಾಸ್ತಿ ಇದ್ದಾಗ ಬೇಸಿಕ್ ವೋಲ್ಕೆನೋ ಬರುತ್ತೆ. ಸೊ ಸ್ಟ್ರಾಟೋ ಟೈಪ್ ಆಫ್ ವೋಲ್ಕೆನೋ ಬರೋಂಥದ್ದು ಅಸಿಡಿಕ್ ಕೇಸ್ ಅಲ್ಲಿ ಬರುತ್ತೆ. ಅಸಿಡಿಕ್ ಕೇಸ್ ಅಲ್ಲಿ ಬಂದಾಗ ಲಾವಾ ತುಂಬಾ ಜಿಗುಟು, ಅಂಟಂಟು, ವಿಷಿಯಸ್ ಅಂತ ಹೇಳ್ತೀವಿ. ಸೊ ಲಾವಾ ಇಸ್ ವಿಷಿಯಸ್, ತುಂಬಾ ಅಂಟಂಟಿರುತ್ತೆ, ಜಿಗುಟಿರುತ್ತೆ. ಸಿಲಿಕಾ ಕಂಟೆಂಟ್ ಜಾಸ್ತಿ ಆಗಿದ ತಕ್ಷಣನೇ ದ ಕಲರ್ ಆಫ್ ದ ಲಾವಾ ಬಿಕಮ್ಸ್ ಲೈಟ್. ಸೊ ಸಿಲ್ವರಿಶ್ ಕಲರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಬಿಳಿ ಕಲ್ಲು ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ, ಲೈಟ್ ಕಲರ್ ಕಲ್ಲುಗಳು ಕಾಣಿಸ್ಕೊಂಡಾಗ, ಲಾವಾ ಗಟ್ಟಿ ಆದ್ರೇನೆ ಕಲ್ಲಾಗೋದು. ಸೊ ಲೈಟ್ ಕಲರ್ ಕಲ್ಲುಗಳು ಕಾಣಿಸ್ಕೊಂಡಾಗ ಅದರಲ್ಲಿ ಸಿಲಿಕಾ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಲೈಟ್ ಕಲರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಜಿಗಿಟಾಗಿರೋದ್ರಿಂದ ಏನಾಗತ್ತೆ, ಅದು ಹಿಂಗೆ ವಾಲ್ಕೆನೋ ಆಚೆ ಬರ್ತಾ ಇದ್ದಂಗೆನೆ ಇಲ್ಲಿ ಇಷ್ಟ ಹರಿಯಷ್ಟಲ್ಲೇನೆ ಗಟ್ಟಿ ಆಗ್ಬಿಡುತ್ತೆ, ಕೆಳಗಡೆ ತಳದ್ವರ್ಗೂ ಬರೋದೇ ಇಲ್ಲ ಅದು. ಸೊ ಏನಾಗತ್ತೆ, ಟಾಲ್ ವೋಲ್ಕ್ಯಾನಿಕ್ ಕೋನ್ಸ್ ದಿನ ಒಂದೊಂದು ಸಿಡ್ತಾ ಆದಂಗೆ ಹಿಂಗೆ ಹೈಟ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿಂದ ಹಿಂಗ್ ಬರುತ್ತೆ, ಇಲ್ಲೇ ತಣ್ಣಗಾಗ್ಬಿಡುತ್ತೆ. ಸೊ ಇಷ್ಟ ಎತ್ತರ ಇವಾಗ ಜಾಸ್ತಿ ಆಗೋಯ್ತು. ನೆಕ್ಸ್ಟ್ ವೋಲ್ಕ್ಯಾನೋ ಬಂದಾಗ ಇಷ್ಟ ಎತ್ತರ ಆಗುತ್ತೆ. ಸೊ ಬೇಗ ಹೈಟ್ ಬೆಳೀತಾ ಹೋಗುತ್ತೆ, ಹೈಟ್ ಜಾಸ್ತಿ ಇರುತ್ತೆ. ದೇ ಆರ್ ವೈಲೆಂಟ್ ಇನ್ ನೇಚರ್. ಜಿಗುಟ್ ಇರೋದ್ರಿಂದ ತುಂಬಾ ಜೋರಾಗಿ ಸಿಡಿಯುತ್ತೆ, ವೈಲೆಂಟ್ ಇರುತ್ತೆ. ಬೇಸಿಕ್ ವೋಲ್ಕೆನೋ ಇಸ್ ನೋನ್ ಆಸ್ ಯೋರ್ ಶೀಲ್ಡ್ ವೋಲ್ಕೆನೋ. ಇದರಲ್ಲಿ ಹಿಂಗೆ ತುಂಬಾ ಹೈಟ್ ಬರಲ್ಲ, ಆದ್ರೆ ತುಂಬಾ ಅಗ್ಲ ಬರುತ್ತೆ. ಯಾಕಂದ್ರೆ ಲಾವಾ ಅಷ್ಟೊಂದು ಇದಾಗಿರೋದಿಲ್ಲ, ಜಿಗಿಟಿರೋದಿಲ್ಲ, ಹರ್ಕೊಂಡು ಹೋಗ್ಬಿಡುತ್ತೆ ದೂರ. ಸೊ ಹೈಟ್ ಬೆಳೆಯಲ್ಲ ಅದು. ಲಾವಾ ಆಚೆ ಬಂದಿದ ತಕ್ಷಣ ಹರ್ಕೊಂಡು ಹೋಗ್ಬಿಡುತ್ತೆ, ತುಂಬಾ ಕಡಿಮೆ ಹೈಟ್ ಬೆಳೀತಾ ಹೋಗುತ್ತೆ, ಜಾಸ್ತಿ ಹೈಟ್ ಬರೋದಿಲ್ಲ. ಅಗಲ ತುಂಬಾ ಜಾಸ್ತಿ. ಇದರಲ್ಲಿ ನೋಡ್ಬೋದು ಅಗಲ ತುಂಬಾ ಕಡಿಮೆ ಇರುತ್ತೆ, ಅಗಲ ಕಮ್ಮಿ, ಎತ್ತರ ಜಾಸ್ತಿ. ಸೊ ಆಲ್ ದಿ ಆಪ್ಷನ್ಸ್ ಆರ್ ಟ್ರೂ. ಎಲ್ಲವೂ ಅದ್ರದ್ದು ಫೀಚರ್ ವಿಷಿಯಸ್ ಇರುತ್ತೆ, ಲೈಟ್ ಆಗಿರುತ್ತೆ ಕಲರು, ಟಾಲ್ ವೋಲ್ಕೆನೋ ಅಂಡ್ ದೇ ಆರ್ ವೈಲೆಂಟ್. ಸೊ ಆನ್ಸರ್ ಡಿ, ಆಲ್ ಆರ್ ಟ್ರೂ. ನೆಕ್ಸ್ಟ್, ವಿಚ್ ಅಮಾಂಗ್ ದಿ ಬಿಲೋ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್? ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. Moho discontinuity is between core and crust of the earth. Gutenberg discontinuity is between mantle and core of the earth. Core is the densest part of the earth. Asthenosphere is in plastic state. So you can see these are the layers of the earth. Layers of the earth ಅಲ್ಲಿ ಇವಾಗ ಮ್ಯಾಂಟಲ್ ಮತ್ತೆ ಈ ಕೋರ್, ಇಲ್ಲಿ ಕೋರ್ ಇದೆ, ಮ್ಯಾಂಟಲ್ ಮತ್ತೆ ಕೋರ್ ಮಧ್ಯ ಇಲ್ಲಿ ಬರ್ತಾ ಇರೋ ಡಿಸ್ಕಂಟಿನ್ಯೂಟಿನ ಯು ಕಾಲ್ ಇಟ್ ಆಸ್ ಗ್ಯೂಟನ್ಬರ್ಗ್. ನೆಕ್ಸ್ಟ್ ಇಲ್ಲಿ ಮೇಲೆ ಕ್ರಸ್ಟ್ ಇದೆ, ಕ್ರಸ್ಟ್ ಮತ್ತೆ ಮ್ಯಾಂಟಲ್ ಮಧ್ಯ ಇಲ್ಲಿ ಬರ್ತಾ ಇರೋ ಡಿಸ್ಕಂಟಿನ್ಯೂಟಿನ ಯು ಕಾಲ್ ಇಟ್ ಆಸ್ ಮೋಹೋ.
ಸೊ ಆನ್ಸರ್ ಆಪ್ಷನ್ ಅಲ್ಲಿ ಇಲ್ಲಿ ನೋಡ್ಬೋದು ಮೋಹೋ ಅಂತಂದ್ರೆ ಕ್ರಸ್ಟ್ ಟು ಕೋರ್ ಮೀಟೇ ಆಗ್ತಾ ಇಲ್ಲ, ಡಿಸ್ಕಂಟಿನ್ಯೂಟಿ ಎಲ್ಲಿ ಬರುತ್ತೆ, ಬರದೇ ಇಲ್ಲ. ಸೊ ಮೋಹೋ ಇಸ್ ಬಿಟ್ವೀನ್ ಯೋರ್ ಕ್ರಸ್ಟ್ ಅಂಡ್ ಮ್ಯಾಂಟಲ್, not with the core. Next, Gutenberg is between your mantle and core. Core is the densest part of the earth. Nickel ಮತ್ತೆ iron ಇದ್ರದ್ದು composition. Heavy metallic minerals ಇದ್ರೊಳಗಡೆ ಇದಾವೆ. So core is the densest part. ಅತ್ಯಂತ ಹೆಚ್ಚು ಡೆನ್ಸಿಟಿ ಇರೋದು ಇದೇನೆ. Asthenosphere is in plastic state. So ಅದು plastic state ಅಲ್ಲಿ ಇದೆ. So answer option is A. A is false. Okay. So these were the 25 questions that we have taken for your geography test 1. So tomorrow we'll upload geography test 2. More questions from plate boundary matte next we'll start with climatology and oceanography. Please study well. Most important part is the mapping part. At any cost please don't leave mapping ನೋಡ್ಕೊಳ್ಳಿ, ಎಲ್ಲದಕ್ಕೂ ಎಕ್ಸಾಂಪಲ್ ನೋಡ್ಕೊಳ್ಳಿ. ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್ ತುಂಬಾ ಕಮ್ಮಿ ಬರುತ್ತೆ, ಮ್ಯಾಪಿಂಗ್ ಇಂದಾನೆ ತುಂಬಾ ಜಾಸ್ತಿ ಬರುತ್ತೆ. ಇಂಡಿಯಾ ಇರಲಿ ಕರ್ನಾಟಕ ಇರಲಿ geography ಓದಿದಾಗ do the mapping, don't leave behind mapping. Okay, so all the best. Don't forget to like, share and subscribe to our channel. Thank you.